ನಮಸ್ಕಾರ ವೀಕ್ಷಕರೇ, ಸಿನಿಮಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಒಂದು ಕಡೆ ಚರ್ಚು, ಒಂದು ಕಡೆ ಮಸೀದಿ, ಮಧ್ಯದಲ್ಲಿ ದೇವಸ್ಥಾನ. ಎಲ್ಲಿ ನೋಡಿದ್ರು ನೂರಾರು ಜನ, 24 ಗಂಟೆ ಟ್ರಾಫಿಕ್. ರಾತ್ರಿ ಬೆಳಗ್ಗೆ ಯಾವಾಗ ಬಂದರೂ ಇಲ್ಲಿ ಊಟ ಸಿಗುತ್ತೆ. ನಾನು ಯಾವ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕು, ಕಲಸಿಪಳ್ಳಿಯ ಬಿಟ್ಟರೆ ಕೇಳ್ಬರೋ ಮತ್ತೊಂದು ಹೆಸರೇ ಶಿವಾಜಿನಗರ. ಇಷ್ಟೊತ್ತಲ್ಲಿ ಶಿವಾಜಿನಗರದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಫ್ಕೋರ್ಸ್ ಈ ವಾರ ದುನಿಯಾ ವಿಜಯ್ ಅಭಿನಯದ ಶಿವಾಜಿನಗರ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾದ ವಿಶೇಷ ಕಾರ್ಯಕ್ರಮನ ಶಿವಾಜಿನಗರದಲ್ಲಿ ದುನಿಯಾ ವಿಜಯ್ ಜೊತೆ ಮಾಡ್ತಾ ಇದ್ದೀನಿ ನಾನು. ಶಿವಾಜಿನಗರ ಏನಕ್ಕೆ ಫೇಮಸ್ಸು, ಇಲ್ಲಿ ಏನೆಲ್ಲ ಸಿಗುತ್ತೆ, ಇದನ್ನ ಪ್ರತಿಯೊಂದು ವಿಜಯ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡೋದೆ ಈ ವಿಶೇಷ ಕಾರ್ಯಕ್ರಮ ಶಿವಾಜಿನಗರದ ಗಲ್ಲಿಯೊಳಗೆ. ಶಿವಾಜಿನಗರ ಗಲ್ಲಿಯೊಳಗೆ ನಾ ಎಂಟ್ರಿ ಆಗಬೇಕು ಅಂದರೆ ನನ್ನ ಜೊತೆ ದುನಿಯಾ ವಿಜಯ್ ಇರಲೇಬೇಕು. ಯಾಕಂದರೆ ಅವರೇ ಈ ಶಿವಾಜಿನಗರದ ಕಂಪ್ಲೀಟ್ ಡೀಟೇಲ್ಸ್ ಹೇಳೋದು. ಹಾಗಾದರೆ ಬನ್ನಿ ದುನಿಯಾ ವಿಜಯ್ನ ಕರ್ಕೊಂಬರೋಣ. ಶಿವಾಜಿನಗರ ಗಲ್ಲಿ ಒಳಗಡೆ ಜಯಮ್ಮನ್ ಮಗ ಎಂಟ್ರಿ ಆಗಿದ್ದಾರೆ. ನಮಸ್ಕಾರ, ಹೇಗಿದ್ದೀರಾ? ಸೂಪರ್. ನಿಮ್ಮ ಏರಿಯಾಕ್ಕೆ ಬಂದಿದ್ದೀವಿ, ಶಿವಾಜಿನಗರ. ಗಾಂಧಿ ಕರ್ನಾಟಕದಲ್ಲಿ, ಅದರಲ್ಲಿ ಬೆಂಗಳೂರಲ್ಲಿ ಒಂದು ಹಾಟೆಸ್ಟ್ ಸಿಟಿ ಶಿವಾಜಿನಗರ. ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ಓಪನಿಂಗ್ ತೊಗೊಂಡಿದೆ, ಒಳ್ಳೆ ರಿವ್ಯೂ ಬಂದಿದೆ ಶಿವಾಜಿನಗರ. ಸೊ ಹೇಳಿ, ನಿಮಗೆ ಹೇಗೆ ಅನಿಸ್ತಾ ಇದೆ, ಹೇಗಿದೆ? ಖುಷಿ ಆಗ್ತಾ ಇದೆ. ಇಡೀ ಶಿವಾಜಿನಗರ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರ. ಇವತ್ತಿಲ್ಲಿ ಸಹಾಯ ಮಾಡಿದಂಥ ಭಾಷಾ ಅವರು ಮತ್ತು ಇನ್ನೊಬ್ಬರು ಸ್ನೇಹಿತ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಇರುವಂಥ ಎಲ್ಲ ಮುಸ್ಲಿಂ ಬಾಂಧವರು, ಎಲ್ಲ ಜನತೆಗೆ ಯಾವಾಗಲೂ ಸಿನಿಮಾದ ಬಗ್ಗೆ ಹೇಳ್ಬೇಕು. ನೀವು ಶಿವಾಜಿನಗರ ಸಿನಿಮಾ ಇಂಟರ್ವ್ಯೂ ಬೇರೆ ಬೇರೆ ರೀತಿ ಎಲ್ಲ ಮಾಡಿರ್ಬೋದು, ಬಟ್ ನಾವು ನಿಮ್ಮ ಜೊತೆ ಶಿವಾಜಿನಗರಕ್ಕೆ ಬಂದು ನಿಮ್ಮ ಏರಿಯಾದಲ್ಲೇ ಮಾಡಿದ್ವಿ. ಅಲ್ಲ, ಇಲ್ಲಿ ಇನ್ನೊಂದು ತುಂಬಾ ಕೌಂಟ್ ಆಗುತ್ತೆ. ಯಾವಾಗ್ಲೂ ಶಿವಾಜಿನಗರ ಅನ್ನೋ ಒಂದು ಹೆಸರಿಗೆ ಫಸ್ಟ್ ಎಲ್ಲರೂ ಹೇಳೋದು ಭಯ ಬೀಳ್ತಾರೆ. ಹೌದು. ಏನು ಹೇಳ್ತಾರೆ, ಇಲ್ಲಿ ಸಿಕ್ಕಾಪಟ್ಟೆ ರೌಡಿಗಳು ಅವರು ಇವರು ಅಂತಾರೆ. ದೇವರ ಆಣೆಗಳು ಇಲ್ಲ. ಶಿವಾಜಿನಗರದಲ್ಲಿ ಎಲ್ಲಾ ಜಾತಿ ಜನ ಬಂದು 24 ಅವರ್ಸ್ ಊಟ ಮಾಡ್ತಾರೆ. ಅನ್ನ ಕೊಡೋ ಜಾಗ, ಎಷ್ಟೊತ್ತಿಗೆ ಬಂದ್ರು ಊಟ ಸಿಗುತ್ತೆ. ಹೌದೌದು, ಅನ್ನ ಕೊಡೋ ಜಾಗ ಇದು. ಎಲ್ಲರೂ ಊಟ ಮಾಡೋ ಜಾಗ. ಹಂಗಾಗಿ ಇಲ್ಲಿರೋಂಥ ಯಾರೇ ಮುಸ್ಲಿಂ ಬಾಂಧವರಾಗ್ಬೋದು, ಅವರೆಲ್ಲರೂ ಅಣ್ಣ ತಮ್ಮಂದ್ರ ತರ ಬದುಕ್ತಾರೆ ಇಲ್ಲಿ. ಬಿಕಾಸ್ ಇಲ್ಲೇ ಮುಸ್ಲಿಂ ಬಾಂಧವರಿದ್ದಾರೆ, ಇಲ್ಲಿ ಹಿಂದೂಗಳಿದ್ದಾರೆ. ಯಾಕಂದ್ರೆ ಇಲ್ಲಿ ಎಂಟ್ರಿ ಆಗ್ತಿದಂತ ನಮಗೆ ಮಸೀದಿ ಸಿಗುತ್ತೆ, ಚರ್ಚು ಸಿಗುತ್ತೆ, ದೇವಸ್ಥಾನನೂ ಸಿಗುತ್ತೆ, ಮೂರು ಒಟ್ಟಿಗೆ ಇದಾವೆ. ಇಲ್ಲಿ ಎಲ್ಲ ಒಂದು ಸುಳ್ಳು ಪುಕಾರ ಮಾಡಿದ್ದಾರೆ. ಶಿವಾಜಿನಗರ ಅಂದ್ರೆ ಒಂದು ಕೆಟ್ಟ ಜಾಗ ಅಲ್ಲ ಸರ್, ನಿಜವಾಗ್ಲೂ ಕೆಟ್ಟ ಜಾಗ. ಆದ್ರೆ ರಾತ್ರಿ ಇಷ್ಟೊತ್ತಲ್ಲಿ ಇವರೆಲ್ಲ ಇಷ್ಟು ಸಪೋರ್ಟ್ ಮಾಡಕ್ಕಾಗುತ್ತಾ ನಮಗೆ? ಇಷ್ಟು ಚೆನ್ನಾಗಿ 24 ಅವರ್ಸ್ ಊಟ ಸಿಗುತ್ತೆ ಅಂದ್ರೆ ಅನ್ನ ಹಾಕೋರು ಯಾವತ್ತು ಹಾಳು ಮಾಡಲ್ಲ. ಹೌದು. ಸೊ ಹಂಗಾಗಿ ಅದು ತಪ್ಪು ತಿಳುವಳಿಕೆ. ಇಡೀ ಶಿವಾಜಿನಗರಕ್ಕೆ ಜೈ ಅಂತಿದ್ದೆ. ಸೂಪರ್ ಸೂಪರ್. ಮತ್ತೆ ಶಿವಾಜಿನಗರ ಅಂದ್ರೆ ನಿಮ್ಮ ಸಿನಿಮಾ ಇದೆ, ಇವಾಗ ಸಿನಿಮಾ ಜನ ನೋಡಿದಾರೆ, ಓಕೆ. ಅದು ಬಿಟ್ಟು ಶಿವಾಜಿನಗರ ಅಂದ್ರೆ ನಿಮಗೆ ಏನ್ ನೆನಪಾಗುತ್ತೆ, ಯಾವ್ದು ನೆನಪಿಗೆ ಬರುತ್ತೆ? ಶಿವಾಜಿನಗರ ಅಂದಾಗ ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಮ ತಂದೆ ಕರ್ಕೊಂಡ್ಬರ್ಬೇಕಾದ್ರೆ ಶಿವಾಜಿನಗರ ಅಲ್ಲದೆ ಯಾವಾಗ್ಲೂ ಏನಪ್ಪ ಇದು ಇಷ್ಟೊಂದು ಕ್ರೌಡೆಡ್ ಏರಿಯಾ ಅಂತ ತಿಳ್ಕೊತೀವಿ. ನೋಡಿದ್ರೆ ಇಲ್ಲಿ ಆಕ್ಚುಲಿ ಎಲ್ಲಾ ಜನನೂ ಇದ್ದಾರೆ ಇಲ್ಲಿ. ಓಕೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲರೂ ಇದ್ದಾರೆ. ಆಮೇಲೆ ಇಲ್ಲಿ ತುಂಬಾ ಫೇಮಸ್ ರಸಲ್ ಮಾರ್ಕೆಟ್ ತುಂಬಾ ಫೇಮಸ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟೇ ಹೊತ್ತಲ್ಲಿ ಬಂದ್ರು ಎಲ್ಲರೂ ಕಷ್ಟ ಅಂತಂದಾಗ ಎಲ್ಲರೂ ಸ್ಪಂದಿಸ್ತಾರೆ. ಓಕೆ, ಅದು ತುಂಬಾ ಮುಖ್ಯ. ಇನ್ನೂ ಒಂದು ಹೇಳ್ಬೇಕಂದ್ರೆ ಇಲ್ಲೋ ಒಂದ್ ಕಡೆ ಇಲ್ಲಿರುವಂತ ಯೂನಿಟಿ ತುಂಬಾ ಕಡಿಮೆ. ಬೇರೆ ಕಡೆ ಹೋಗ್ತಾ ತುಂಬಾ ಒಳ್ಳೆ ಯೂನಿಟಿ ಇದೆ. ಆಮೇಲೆ ಎಲ್ಲರೂ ಕಷ್ಟ ಅಂದಾಗ ಸ್ಪಂದಿಸ್ತಾರೆ, ಅದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಶಿವಾಜಿನಗರ ಅಂದ್ರೆ 24 ಅವರ್ಸ್ ಊಟ ತಿಂಡಿ ಎಲ್ಲ ಸಿಗುತ್ತೆ, ಫೇಮಸ್. ಅದು ಬಿಟ್ಟು ನಿಮಗೆ ಗೊತ್ತಿರೋದ್ರ ಶಿವಾಜಿನಗರದಲ್ಲಿ ಇನ್ನು ಏನೇನು ಸಿಗುತ್ತೆ, ಏನಕ್ಕೆ ಫೇಮಸ್ ಸರ್? ಇಲ್ಲಿ ರಸಲ್ ಮಾರ್ಕೆಟ್ ಅಂತ ಹೇಳಿದೆ, ಅದು ತುಂಬಾನೇ ಫೇಮಸ್. ಓಕೆ. ಅಲ್ಲೆಲ್ಲ ಹಿಂದೆ ಕಡೆಗೆ ಹೋದ್ರೆ ಎಲ್ಲ ತರ ವೆಜಿಟೇರಿಯನ್ ಸಿಗುತ್ತೆ, ಹೊರಗಡೆ ಬಂದ್ರೆ ಎಲ್ಲಾ ತರ ನಾನ್ ವೆಜಿಟೇರಿಯನ್ ಸಿಗುತ್ತೆ. ಓಕೆ. ಆಮೇಲೆ ಆಲ್ಮೋಸ್ಟ್ ಎಲ್ಲೂ ಊಟ ಸಿಗದೆ ಹೋದಾಗ ಶಿವಾಜಿನಗರಕ್ಕೆ ಬಂದು ಊಟ ಮಾಡುವಂತ ಪ್ರಕ್ರಿಯೆ ತುಂಬಾ ಇದೆ. ಓಕೆ. ಫಸ್ಟ್ ಕಲಾಸಿಪಾಳ್ಯ ಹೋಗ್ತಿದ್ರು, ಈಗೆಲ್ಲ ತುಂಬಾ ಮಾಡರ್ನ್ ಆಗೋಯ್ತು ಕಲಸಿಪಾಳ್ಯ. ಈಗ ಬಂದ್ರೆ ಶಿವಾಜಿನಗರಕ್ಕೆ ಬರ್ತಾರೆ. ಸೊ ಹಂಗೆ ಉಳ್ಕೊಂಡಿದ್ವಿ. ಇವಾಗ ದುನಿಯಾ ವಿಜಯ್ ಶಿವಾಜಿನಗರ ಸಿನಿಮಾ ಬಂದ್ಮೇಲೆ ಅದು ಇನ್ನೂ ಫೇಮಸ್ ಆಗ್ತಾ ಹೋಗ್ತದೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಬೇಕು ಉದ್ದೇಶ ಕೂಡ. ಸೊ ಇನ್ ಮುಂದೆ ವಿಜಯನ ದುನಿಯಾ ವಿಜಯ್ ಅಂತ ಕರಿಬೇಕಾ, ಜಯಮನ್ ಮಗ ಅಂತ ಕರಿಬೇಕಾ, ಶಿವಾಜಿನಗರ ವಿಜಯ್ ಅನ್ಬೇಕಾ? ನನ್ನ ಮೊದಲನೇ ಸಿನಿಮಾನೇ ದುನಿಯಾ ಅಂತ, ಉರ್ದು ಪದ. ಓಕೆ. ಹಂಗಾಗಿ ನಾನು ಎಲ್ಲರಲ್ಲೂ ಇದ್ದೀನಿ.
ನನ್ನ ಶಿವಾಜಿನಗರ ವಿಜಯ್ ಅಂತ ಕರೆದು ತೊಂದರೆ ಇಲ್ಲ. ಅವ್ರಿಗೆ ಇಷ್ಟ ಪ್ರೀತಿ ವಿಜಯ್ ಖಾನ್ ಪ್ರೀತಿ ಹೇಗೆ ಬರುತ್ತೋ ಬೇಕಾದ್ರೆ ಕರೀಬೋದು, no problem. ಅಷ್ಟೇ ಅಲ್ಲದೆ ಒಂದು ಶಿವಾಜಿನಗರದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಎಲ್ಲಾ ರೀತಿಯ ಒಂದು ಏನೇ ನೀವು ತಗೊಳ್ಬೇಕು ಅಂತ ಶಿವಾಜಿನಗರಕ್ಕೆ ಬಂದ್ರೆ ಚೀಪೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಇಲ್ಲಿ ಬಟ್ಟೆಗಳಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಒಂದು ಸಲ ನೀವು ಶಿವಾಜಿನಗರಕ್ಕೆ ಎಂಟ್ರಿ ಬಂದ್ರೆ ಏನ್ ಬೇಕು ಎಲ್ಲ ಇಲ್ಲ ಸಿಕ್ಬಿಡುತ್ತೆ. ಎಸ್ ಎಕ್ಸಾಕ್ಟ್ಲಿ, ಎಲ್ಲವೂ ಸಿಗುತ್ತೆ ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ನಾವೇನು ಈ ಗುಜರಿ ಅಂತ ಹೇಳ್ತೀವಿ, ಇಲ್ಲಿ ಆಲ್ಮೋಸ್ಟ್ ಈ ಕಡೆ ಈಗ ನಡ್ಕೊಂಡು ಹೋದ್ರೆ ಆ ಕಡೆಯಿಂದ ಬರ್ತಾ ಒಂದು ಕಾರಲ್ಲೂ ಬರ್ಬೋದು ಅಥವಾ ಒಂದು ಒಳ್ಳೆ ಬೈಕಲ್ಲೂ ಬರ್ಬೋದು. ಎಲ್ಲ ರೀತಿಯೂ ಸಿಗುತ್ತೆ ಅಂತೀರಾ? ಶಿವಾಜಿನಗರದಲ್ಲಿ ನಡ್ಕೊಂಡು ಮಾತಾಡ್ತಾ ಇರೋ ತುಂಬಾ ಕಷ್ಟ ಆಗ್ತಿದೆ. ಯಾಕಂದ್ರೆ ನಿಮ್ಮ ಅಭಿಮಾನಿಗಳು ಫ್ಯಾನ್ಸ್ ಬಿಡ್ತಾ ಇಲ್ಲ. ಒಂದ್ ಕಡೆ ಕುತ್ಕೊಂಡು ಟೀಗಿ ಕುಡ್ಕೊಂಡು ಮಾತಾಡೋದು, ಜೊತೆಗೆ ನಿಮ್ಮ ಸೃಷ್ಟಿಕರ್ತ PN ಸತ್ಯ ಅವ್ರನ್ನ ಹಾಕೊಂಡ್ಬಿಡೋಣಲ್ವಾ? ಓಕೆ, ಶಿವಾಜಿನ ಬಗ್ಗೆ ಮಾತಾಡೋದು ತುಂಬಾ ಇದೆ, ಸಿನಿಮಾದ ಬಗ್ಗೆನೂ. ಅದಕ್ಕಿಂತ ಮುಂಚೆ ವೀಕ್ಷಕರಿಗೆ ಒಂದು ಬ್ರೇಕ್ ಕೊಟ್ಬಿಡೋಣ. ಬ್ರೇಕ್ ತಗೊಂಡು ಹಾಗೆ ಬನ್ನಿ. ಈ ಶಿವಾಜಿನಗರದ ಗಾರ್ಡ ಇನ್ನು ಮುಂದುವರಿಯುತ್ತೆ. ಓಕೆ, ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿವಾಜಿನಗರ ಗಲ್ಲಿಲಿ ದುನಿಯಾ ವಿಜಯ್ ಜೊತೆ ನಡ್ಕೊಂಡ್ ಬಂದ ದೇವರನ್ನ ಕ್ರೌಡ್ ಅಂತ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಕೂರಿಸಿ ನೀವೇ ನೋಡ್ಬೋದು. ಕುದುರೆ ಮೇಲೆ ಕೂತ್ಕೊಂಡಿದ್ದಾರೆ ವಿಜಯ್ ಅವರು. ಕುದುರೆ ಹತ್ಬಿಟ್ಟಿದ್ದಾರೆ ಅಂತೂ ಈ ರಾತ್ರಿ ಹೊತ್ತಲ್ಲಿ ಶಿವಾಜಿನಗರದಲ್ಲಿ. ನಡ್ಕೊಂಡೋದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅಭಿಮಾನಿಗಳು, ಶಿವಾಜಿನಗರ ಅಭಿಮಾನಿಗಳು ಪ್ರೀತಿ ಅಫ್ಕೋರ್ಸ್ ಅವರು ಕುದುರೆ ಓಡಿಸ್ಕೊಂಡು ಬರ್ತಿದ್ರು. ಆ ಸಿನಿಮಾಲು ಕುದುರೆ ಹತ್ತಿದ್ದೀರಾ, ಇಲ್ಲೇ ಹತ್ತಿದ್ರು ಕೂಡ ಅಂತ. ಸೊ ಅಭಿಮಾನಿಗಳು ಏನೇ ಹೇಳ್ತಾರೋ ಅದು ಮಾಡೋದು ನಮ್ಗೆ ಯಾವಾಗಲೂ ನಮ್ಮ ಧರ್ಮ. ಅದು ಮುಂಚೆ ಓಡಿಸ್ತಾ ಇದ್ರೆ ಕುದುರೆ ಹೇಗೆ? ಅಭ್ಯಾಸ ಇದೆ, ಓಡಿಸಿ ಸೂಪರ್. ಮತ್ತೆ ಇನ್ನು ನಾವು ಆಲ್ಮೋಸ್ಟ್ ಮಸೀದಿ ಎದುರುಗಡೆ ಇದೀವಿ, ದರ್ಗಾ ಎದುರುಗಡೆ ಇದೀವಿ. ನೀವು ಪಕ್ಕ ಅದೇ ಗೇಟಪ್ ಅಲ್ಲಿ ಇದ್ದೀರಾ. ಏನೋ ಒಂದು ಹೇಳ್ಬೋದಾ? ಸೂಪರ್ ಸರ್, ಸೂಪರ್. ಅವರ ಪ್ರೇಯರ್ ಇದು, ಅವ್ರು ದಿನ ಮಾಡೋಂಥದ್ದು. ಓಕೆ, ಅಗೇನ್ ನಾವು ಶಿವಾಜಿನಗರದ ಬಗ್ಗೆ ಮಾತಾಡ್ತಾ ಇದ್ವಿ. ಶಿವಾಜಿನಗರ ಸಿನಿಮಾದ ಬಗ್ಗೆ. ಸಿನಿಮಾದಲ್ಲಿ ಶಿವಾಜಿನಗರದ ಟೈಟ್ಲ್ ಇಟ್ಟಿದ್ದಾರೆ. ಏನು ಶಿವಾಜಿನಗರಕ್ಕೂ ಸಿನಿಮಾಗೂ ಯಾವ ರೀತಿಯ ಸಂಬಂಧ ಇದೆ? ಶಿವಾಜಿನಗರ ಇಲ್ಲಿ ನಡೆಯುವಂತ ಒಂದು ಕಥೆ ಅದು. ಇಲ್ಲಿ ಏನಿದೆ ಅಂದ್ರೆ ಶಿವಾಜಿನಗರದಲ್ಲಿ ಆಕ್ಚುಲಿ ಯಾರೂ ಇಲ್ಲಿ ಜಾತಿ ನೋಡೋದಿಲ್ಲ. ಅವ್ನು ಹಿಂದೂ, ಇವನು ಮುಸ್ಲಿಮಾನ, ಕ್ರಿಶ್ಚಿಯನ್ ಅಂತ ನೋಡೋದಿಲ್ಲ. ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ. ಕಷ್ಟ ಅಂದ್ರೆ ಎಲ್ಲರೂ ಮುತ್ಕೋತಾರೆ. ಇಲ್ಲೇ ನಡೆಯುವಂತ ಎಂಥದೇ ಅನ್ಯಾಯ ಆಗಲಿ ಎಲ್ಲರೂ ಮುಂದೆ ನಿಂತು ಅದರ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಇಲ್ಲೊಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ, ಸಿನಿಮಾ ಹೀರೋ ಫ್ಯಾಮಿಲಿ. ಈ ಫ್ಯಾಮಿಲಿ ಮಧ್ಯೆ ನಡೆಯುವಂಥ ಒಂದಷ್ಟು ಅನ್ಯಾಯಗಳನ್ನ ಎದುರಿಸಿ ನಿಲ್ಲೋದಕ್ಕೆ ಹೀರೋ ಮುಂದೆ ಬರ್ತಾನೆ. ಸೊ ಹಂಗಾಗಿ ಹೊರಗಡೆ ಇದ್ದಂಥ ಹೀರೋ ಬಂದು ಶಿವಾಜಿನಗರ ಅನ್ನೋ ಒಂದು ಊರಲ್ಲಿ ಸೇರಿಕೊಂಡು ಇಲ್ಲಿ ನಡೆಯುವಂಥ ಅವನ ಫ್ಯಾಮಿಲಿ ಮೇಲೆ ಆಗುವಂಥ ಅಷ್ಟು ನೋವುಗಳಿಗೆ ಅವನು ಹೇಗೆ ಸ್ಪಂದಿಸ್ತಾ ಹೋಗ್ತಾನೆ. ಕೆಲವು ಕಡೆ ಮಾತಿನಲ್ಲಿ, ಕೆಲವು ಕಡೆ ಹೊಡೆದಾಟದಲ್ಲಿ, ಕೆಲವು ಕಡೆ ಮೌನದಲ್ಲಿ, ಅದೇ ಸುತ್ತಕೊಂಡು ಹರಿಯುವಂಥ ಒಂದು ಕಥೆನೇ ಶಿವಾಜಿನಗರದ ಕತೆ. ಹಾಗೆ ನಿಮ್ಮ ಸಿನಿಮಾದಲ್ಲಿ ಒಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದೀರಾ, ಇಲ್ಲಿ ಬದುಕಕ್ಕೆ ದಮ್ ಬೇಕು. ಅಫ್ಕೋರ್ಸ್, ಡೆಫಿನೆಟ್ಲಿ ಶಿವಾಜಿನಗರದಲ್ಲಿ ಬದುಕಕ್ಕೆ ನಿಜವಾಗ್ಲೂ ದಮ್ ಬೇಕು. ಯಾಕಂದ್ರೆ ಶಿವಾಜಿನಗರದಲ್ಲಿ ತುಂಬಾ ನಿಯತ್ತಾಗಿದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ. ನಮಕ್ ಖರಾಮ್ಗಳು ಬದುಕಕ್ಕಾಗಲ್ಲ ಇಲ್ಲಿ. ಈ ಶಿವಾಜಿನಗರದಲ್ಲಿ ಬದುಕಕ್ಕೆ ದಮ್ ಇರಬೇಕು. ನಾನು ಕೊಡೋ ವಧೆಗೂ ನನ್ನ ಹೈಟ್ಗೂ ಸಂಬಂಧನೇ ಇಲ್ಲ. ಪಿಚ್ಚು ನಂದು, ಕರ್ನಾಟಕ ನಂದು. ನಿನ್ನ ಜುಟ್ಟು ಹೇಳ್ಬಿಟ್ಟು ಬಂದಿದ್ಯಾ ಮನೆಯಲ್ಲಿ? ಬ್ಯಾಕಲ್ಲಿ ಹಾಕಿದ್ರೆ ಕುರುಪು. बहुत दिनों से शिवाजीनगर गली गली में रक्त तो मड़े आगिಲ್ಲ. ಸತ್ಯ ಅವರು ಇದಕ್ಕಿಂತ ಮುಂಚೆ ಮೆಜೆಸ್ಟಿಕ್ ಮಾಡಿದ್ರು. ಮೆಜೆಸ್ಟಿಕ್ ಆದ್ಮೇಲೆ ಇವಾಗ ಶಿವಾಜಿನಗರ ಅಂತ ಮಾಡಿದ್ರು. ಅವ್ರ ಬಿಗಿನಿಂಗ್ ಕತೆ ಹೇಳಿದಾಗ ನಿಮಗೆ ಏನಾಗ್ತದೆ, ಯಾವ ರೀತಿ ಒಂದು? ಸರ್, ನನಗೆ ನಿಜವಾಗ್ಲೂ ಸತ್ಯ ಸರ್ ಮೊದಲು ಕತೆ ಹೇಳಿದ ತಕ್ಷಣ ಒಂದು ಸಣ್ಣದು ನನಗೆ ಒಂದು ರೋಮಾಂಚನ ಆಯಿತು. ಯಾಕಂದರೆ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿರಲಿಲ್ಲ ಶಿವಾಜಿನಗರ ಅನ್ನೋ ಒಂದು ಏನು ಏರಿಯಾ ಇದೆ, ಆ ಏರಿಯಲ್ಲಿ ನಾನು ಹೀರೋ ಆಗಿ ಆ ಕಥೆಯಲ್ಲಿ ನಟಿಸ್ತೀನಿ ಅನ್ನೋದೇ ಒಂದು ಫಸ್ಟು ವೈಬ್ರೇಷನ್ನು. ಸೆಕೆಂಡ್ ಥಿಂಗು ನನಗೂ ಮುಸ್ಲಿಮರಿಗೂ ಒಂದು ದೊಡ್ಡ ಬಾಂಧವ್ಯ ಇದೆ. ಏನಂದರೆ ನನಗೆ ದುನಿಯಾ ಅನ್ನೋ ಒಂದು ಪದನೇ ಉರ್ದು ಪದ ಅದು. ಸೊ ಆ ರಿಲೇಷನ್ ಹಂಗೆ ಬರ್ತಾನೆ ಇತ್ತು. ನನಗೂ ಅನಿಸ್ತಿತ್ತು ಒಂದು ಸತಿ ನಾನು ಒಂದು ಮಸೀದಿಲಿ ನಿಂತ್ಕೊಂಡು ಪ್ರೇಯರ್ ಮಾಡೋವಂಥ ಶಾರ್ಟ್ ತೆಗಿಸ್ಬೇಕು, ಅಲ್ಲಿಂದ ಬರಬೇಕು. ಯಾಕಂದ್ರೆ ನಾನು ತುಂಬ ಅಜ್ಮೀರ್ಗೆ ಹೋಗಿ ಬರ್ತಾ ಇರ್ತೀನಿ. ಅಜ್ಮೀರ್ಗೆ ನಂಗೆ ಸಖತ್ ಫೇವ್ರೇಟ್ ಯಾವಾಗ್ಲೂ. ಆಲ್ಮೋಸ್ಟ್ ನಾನು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ 1-2 ತಿಂಗಳ ಮುಂಚೆ ನಾನು ಅಜ್ಮೀರ್ಗೆ ಹೋಗಿ ಬಂದಿದ್ದೆ.
ಬಂದು ಸುಮ್ಮನೆ ಒಂದಷ್ಟು ಇರ್ತಾವಲ್ಲ, ಮನದಾಳದ ಪ್ರೇಯರ್ಗಳು ಇರ್ತವೆ. ಈ ಮಧ್ಯೆ ನಡೀತಾ ಶಿವಾಜಿನಗರ ಸಿನಿಮಾ ಬಂತು. ಸಿನಿಮಾ ಬಂದ ತಕ್ಷಣ ನಂಗೆ ಸ್ಟಾರ್ಟ್ ಆಯಿತು. ಎಲ್ಲದಕ್ಕಿಂತ ಸ್ಪೆಷಲ್ ಆಗಿ ಈ ದರ್ಗಾಲಿ ನನ್ನ ಓಪನಿಂಗ್ ಶಾರ್ಟ್ ಈ ದರ್ಗಾಲಿದೆ. ಇಲ್ಲಿಂದ ಅಲ್ಲಾಹು ಅಕ್ಬರ್ ಅನ್ಕೊಂಡು ಹೊರಗಡೆ ಬರ್ತೀನಿ. ಅದೇ ನಂಗೊಂದು ಕ್ಷಣ ಮೈ ಜುಮ್ ಅನ್ಸುತ್ತೆ. ಯಾಕಂದರೆ ಇಷ್ಟೊಂದು ಕೋಟ್ಯಾಂತರ ಜನದ ನಡುವೆ ನನ್ನನ್ನು ಶಿವಾಜಿನಗರಕ್ಕೆ ಆಯ್ಕೆ ಮಾಡ್ಕೋಬೇಕಾದ್ರೆ ಅದು ನಿಜವಾಗ್ಲೂ ಇಟ್ಸ್ ಆಲ್ ದೇವರ ಲೀಲೆ ಅದು. ಯಾಕಂದ್ರೆ ಶಿವಾಜಿನಗರ ಅನ್ನೋ ಒಂದು ಏರಿಯಾಕ್ಕೆ ಒಂದು ದೊಡ್ಡ ಹೆಸರಿದೆ. ಹೌದೌದು. ಇವಾಗ ದುನಿಯಾ ವಿಜಯ್ ಕೂಡ ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟೆ. ಹೌದು. ಸೊ ಇನ್ನೂ ಹೆಸರು ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ವಿಜಯ್ ಕೂಡ ಒಂದು ಇನ್ನೂ ಜಾಸ್ತಿ, ಅವ್ರ ಕೂಡ ಒಂದು ಪ್ರಖ್ಯಾತಿನೂ ಜಾಸ್ತಿ ಆಗುತ್ತೆ. ಡೆಫಿನೆಟ್ ಆಗಿ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವಾಜಿನಗರ ತುಂಬ ಡೀಟೇಲ್ ಆಗಿ ನೋಡಿದ್ರೆ ತುಂಬ ಒಳ್ಳೆ ಜಾಗ ಇದು. ಎಲ್ಲರೂ ಏನು ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಈಗ ದುನಿಯಾ ವಿಜಯ್ ಕೆಟ್ಟವನು, ಹತ್ತರಿಂದ ಯಾರು ನೋಡೋಕೆ ಇಷ್ಟಪಡೋದೇ ಇಲ್ಲ. ಕೆಟ್ಟವನು ಸಾರ್ತಾ ಇರ್ತಾರೆ. ಇವಾಗ ನೀವು ಸಂದೀಪ್ ಮೀಡಿಯಾದವರು ಕೆಟ್ಟವರು ಅಂತಾರೆ. ಯಾರು ಹತ್ತರಿಂದ ಸಂದೀಪ್ ನೋಡೋಕೆ ಇಷ್ಟಪಡೋದೇ ಇಲ್ಲ. ಮೀಡಿಯಾದವರ ದೂರ ಇಡಿ, ಕೆಟ್ಟವರ ದೂರ ಇಡಿ. ಬಟ್ ಒಳಗೆ ಹೋದಾಗಲೇ ಗೊತ್ತಾಗೋದು ಸಂದೀಪ್ ಏನು ಅಂತ. ಹಂಗೆ ಶಿವಾಜಿನಗರದ ಒಳಗಡೆ ಬಂದಾಗಲೇ ಗೊತ್ತಾಗೋದು ಶಿವಾಜಿನಗರದ ಜನ ಏನು ಅಂತ. ಈಗ ಇವರೆಲ್ಲ ಪ್ರೀತಿ ಇಲ್ಲ ಅಂದಿದ್ರೆ ಯಾರು ಬಂದು ನಿಲ್ತಾ ಇರಲಿಲ್ಲ. ಇವರೆಲ್ಲ ಕೆಟ್ಟವರಾಗಿದ್ರೆ ಇವ್ರು ಯಾರು ನಮ್ಮನ್ನು ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ. ಅವ ಪಾಕೃತಿக்கு எப்படி இருப்பா? ಅವ ಎಣ್ಣ பெரிய ಸುನಾಮಿಯಾ? ನಿಮ್ಮ ಕಾಂದನ್ಗೆ ಏನಾರ ಇದ್ರೆ ಬಂದ್ರು ನಮ್ಮ ತಾಯಾಣೆಗೂ ಅಡ್ಡಡ್ಡ ಕತ್ತರಿಸ್ತೀನಿ. ಅವನ್ ಸಾವು ನನ್ನ ಬುಲೆಟ್ ಮೇಲೇನೆ ಬರ್ತಿರೋದು. अल्लाह से दुआ करना, धमकी मत देना. ಸೊ ಅಗೇನ್ ದುನಿಯಾ ವಿಜಯ್ ಅಂದ ಕೂಡಲೇ ಸ್ಟಂಟು ಫೇಮಸ್ಸು, ಸಖತ್ತಾಗಿ ಮಾಡ್ತಾರೆ, ಎಲ್ರಿಗೂ ಗೊತ್ತಿರೋ ವಿಷಯ. ಇಲ್ಲಿ ಶಿವಾಜಿನಗರದಲ್ಲಿ ನಿಮ್ಮ ಕ್ಯಾರೆಕ್ಟರ್ ರೋಲ್ ಯಾವ ರೀತಿ ಪ್ಲೇ ಆಗಿದೆ? ಯಾವ ಕ್ಯಾರೆಕ್ಟರ್ ಮಾಡಿದ್ದೀರಾ? ಶಿವಾಜಿನಗರದಲ್ಲಿ ನಡೆಯುವಂಥ ಒಂದಷ್ಟು ಅನ್ಯಾಯಗಳ ವಿರುದ್ಧ ಎದ್ದು ನಿಂತ್ಕೋತೀನಿ. ಎದ್ದು ನಿಂತ್ಕೊಂಡು ನಮ್ಮ ಸಿನಿಮಾಲಿ ಏನು ವಿಲನ್ಸ್ ಇದ್ದಾರೆ ಅವ್ರಿಗೆ ಅಪೋಸಿಟ್ ಆಗಿ ನಿಂತು ಫೈಟ್ ಮಾಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಆ ಫೈಟ್ನ ಇಲ್ಲೇ ತೆಗೆದು ಈ ಸರ್ಕಲಲ್ಲಿ. ಅದು ಕ್ಲೈಮ್ಯಾಕ್ಸ್ ಫೈಟ್ ಇಲ್ಲೇ ಆಗಿದೆ. ತುಂಬ ಮೇಜರ್ ಫೈಟು, ತುಂಬಾ ಚೆನ್ನಾಗಿ ಬಂದಿದೆ ಅದು. ಓಕೆ, ಹೇಗೆ ಯಾವ ರೀತಿ ಕೋಆಪರೇಟ್ ಮಾಡಿದ್ರು ಆ ಫೈಟ್ ಇಲ್ಲಿ ತೆಗಿಬೇಕಾದ್ರೆ? ಆಲ್ಮೋಸ್ಟ್ ಒಂದು 20-25 ಡೇಸ್ ವರ್ಕ್ ಮಾಡಿದ್ವಿ. ಎಲ್ಲಕ್ಕಿಂತ ಕೋಆಪರೇಷನ್ಕಿಂತ ಹೆಚ್ಚಾಗಿ ಒಂದು ಟೀಯಿಂದ ಹಿಡ್ಕೊಂಡು ಊಟ ಬಿಡ್ತಿರ್ಲಿಲ್ಲ. ನೀವು ನಮ್ಮ ಶಿವಾಜಿನಗರಕ್ಕೆ ಬಂದಿದ್ದೀರಾ, ಸಿನಿಮಾ ತೆಗಿತಿದ್ದೀರಾ, ಪ್ರತಿಯೊಬ್ಬರ ಮನೆಯಲ್ಲೂ ಕರ್ಕೊಂಡು ಹೌದೌದು ಬಿರಿಯಾನಿ, ಟೀ ಕೊಡಿಸೋದು, ಪ್ರೀತಿ ಮಾಡೋದು. ಎಷ್ಟೋ ಜನ ಮನೆಗೆ ಬಂದರು ಪ್ರೀತಿಯಿಂದ. ಆಮೇಲೆ ಲಾಸ್ಟ್ ಡೇ ಹೋಗ್ಬೇಕಂದ್ರೆ ಎಲ್ಲರೂ ಬೇಜಾರು ಮಾಡ್ಕೊಂಡ್ರು. ನೆಕ್ಸ್ಟ್ ಸಿನಿಮಾ ಯಾವಾಗ ಬರ್ತೀರ? ಇವ್ರು ಭಾಷಾ ಅವರಿದಾರಲ್ಲ, ಇವರಂತೂ ಸಖತ್ ಫೇವ್ರೇಟ್ ನಮಗೆ. ಆಮೇಲೆ ಇವರು ಕೂಡ ತುಂಬಾನೇ ಒದ್ದಾಡಿದ್ರು. ನಾವು ಇವತ್ತು ಈ ಮಟ್ಟಕ್ಕೆ ಇಲ್ಲಿ ನೌಷದ್ ಬಿ ಎಲ್ಲರೂ ಸೇರಿ ಬೆಳಿಗ್ಗೆ ಬಂದರೆ ಅವರೇ ತಿಳಿ ತಂದು ಕೊಟ್ಬಿಡೋರು. ಮಧ್ಯಾಹ್ನ ಅಂದರೆ ಊಟ, ಸರಿ ಸಂಜೆ ಹೋಗ್ಬೇಕಂದ್ರೆ ಅವ್ರು ಕೆಲಸ ಮಾಡಿ ಶಿವಾಜಿನಗರ ಸ್ಪೆಷಲ್ ಇದು ತಿನ್ಕೊಂಡು ಹೋಗಿ ಅನ್ನೋರು. ಕೆಲವು ಕಡೆ ಬರೀ ಮಾತಲ್ಲೇ ಕಾಲ ಕಳೆದು ಬಿಡ್ತಾರೆ. ಆದರೆ ಹೊಟ್ಟೆಗೇನೋ ತಿನ್ನಕ್ಕೆ ಅಂತ ಕೊಟ್ಟಾಗ ಆ ನೆಮ್ಮದಿನೇ ಬೇರೆ. ಅನ್ನದಾತ ಸುಖಿ ಭವ. ಹೌದೌದೌದೌದೌದು. ಆಸೆ ಆಸೆ ನೂರು ಆಸೆ ಸೋತು ನಾ ಗೆಲ್ಲೋ ಆಸೆ. ನಿಜವಲ್ಲದ ಕಾಮನವಿಲ್ಲ, ನಾ ಹೋಲಿಕೆ ಮಾಡುವುದಿಲ್ಲ, ಅಪರೂಪದ ರೂಪ ನೀನೇ, ಸತ್ಯ ಹೇಳುವೆ ನನ್ನಾಣೆ. ದುನಿಯಾ ವಿಜಯ್ ಮಾಡಿದ ಸಿನಿಮಾದಲ್ಲ ಸ್ಟಂಟಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಮಾಡ್ಕೊಂತಾರೆ. ಹೇಳೋದು ಬೀಳೋದು, ಕೈಗಾಯ ಮಾಡ್ಕೊಳ್ಳೋದು, ಯಾಕಂದ್ರೆ ಅಷ್ಟೊಂದು ಏನೋ ಒಂದು ಮಾಡಬೇಕು ಅಂತ. ಸೊ ಇಲ್ಲಿ ನೋಡ್ತಾ ಬಂದಾಗ ಶಿವಾಜಿನಗರ ಅನ್ನೋ ಟೈಟಲ್ಗೆ, ಅದಕ್ಕಿರೋ ಒಂದು ಕ್ರೇಜ್ಗೆ ಎಕ್ಸ್ಟ್ರಾರ್ಡಿನರಿ ಸ್ಟಂಟ್ಸ್ ಎಲ್ಲ ಮಾಡಿದ್ರೆ ಅಲ್ಲಿ ಏನೋ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮಗೆ? ಅಲ್ಲಿ ಒಂದ್ ಕಡೆ ಬೈಕ್ ಸ್ಟಂಟಲ್ಲಿ ನನಗೆ ಮಂಡಿ ಆಲ್ಮೋಸ್ಟ್ ಬೈಕ್ ಇಲ್ಲೋಯ್ತು. ಇಲ್ಲಿ ಹೊಡೆದಿದ್ರೆ ಆಲ್ಮೋಸ್ಟ್ ಮಂಡಿ ಎಗರೋಗ್ಬಿಡ್ತಿತ್ತು. ಇಷ್ಟೇ ಇರ್ತಿರಲಿಲ್ಲ ನನಗೆ, ಈ ಕಾಲೇ ಇರ್ತಿರ್ಲಿಲ್ಲ. ಅದನ್ನು ಬೈ ಗಾಡ್ಸ್ ಗ್ರೇಸ್ ಪಕ್ಕದಲ್ಲಿ ಹೋಗ್ಬಿಡ್ತು. ಅದಕ್ಕೆ ಒಂದು 20 ಡೇಸ್ ರೆಸ್ಟ್ ಮಾಡಿದೆ ನಾನು. ಆ ಲಿಗಮೆಂಟ್ ತಿರ್ಗಾ ಟೇರ್ ಆಗಿ
ನಿಮ್ಮ ಬಾಡಿಲಿ ಯಾವ್ದಾದ್ರು ಪಾರ್ಟ್ ಡ್ಯಾಮೇಜ್ ಆಗಿದೆ? ಮೋಸ್ಟ್ಲಿ ಎಲ್ಲ ಆಗಿದೆ ಸರ್ ನನ್ನ ಬಾಡಿ ಚೆಂಡ ಎಗರಬೇಕಾದ್ರೆ ಲೈಟ್ ಆಗಿ ಮಿಸ್ ಆಗಿದ್ರೆ ಒಂದ್ ಕಡೆ ಎಲ್ಲೋ ಏಟ್ ಆಗಿದೆ. ಆಲ್ಮೋಸ್ಟ್ ಚೆಂಡ ಸತ್ತು ಹೋಗ್ಬೇಕಾಗಿತ್ತು. ಹೋಗ್ಬೇಕಿತ್ತು. ಸುಮಾರು ಜಾಗದಲ್ಲಿ ನಾನು ದುನಿಯಾದಲ್ಲೂ ಕಲ್ ಮೇಲೆ ರಿವರ್ಸ್ ಸುಮಾರು ಕಡೆ ಇವತ್ತಿಗೂ ನನ್ನ ಬಾಡಿಲಿ ನೀವು ಎಣ್ಸ್ಕೊಂಡ್ರೆ ಕರೆಕ್ಟಾಗಿ ಒಳ್ಳೆ ಆರ್ಥೋ ಪಟಿಷನ್ ಹತ್ರ ಕರ್ಕೊಂಡು ನನ್ನ ಕುಣಿಸ್ಕೊಂಡ್ರೆ ಅವರೇ ಭಯ ಬೀಳ್ಬೇಕು, ಇದು ಎಂತ ಮೊಂಡಿ ಜೀವ ಇನ್ನ ಬದುಕಿದೆಯಲ್ಲ ಅಂತ. ಅಷ್ಟು ಏಟ್ಗಳಾಗಿದ್ದಾವೆ ನನ್ನ. ಬಟ್ ಅಷ್ಟೆಲ್ಲ ಏಟ್ ಆದ್ರೂ ಕೂಡ ವಿಜಿ ನೆಕ್ಸ್ಟ್ ಇನ್ನೊಂದು ಯಾವ್ದೊಂದು ಸ್ಟಂಟ್ ದೊಡ್ಡ ಸ್ಟಂಟ್ ಅಂತ ಮಾಡ್ಬೇಕಾದ್ರೆ ಏನ್ ಯೋಚನೆ ಮಾಡ್ತೀರಿ? ಸಡನ್ಲಿ ಒಂದು ಹೇಳ್ತಾರೆ ಈ ತರ ಒಂದು ಫೈಟ್ ಇರುತ್ತೆ ಹೀಗೆ ಎಗರಬೇಕು ಅಂದಾಗ ಏನ್ ಯೋಚನೆ ಮಾಡ್ತೀನಿ ಮೈಂಡಲ್ಲಿ? ಏನ್ ಯೋಚನೆ ಭಯ ಆಗಲ್ಲ. ಫಸ್ಟ್ ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಿ ನಂತರ ಅದೇನ್ ಸ್ಟಂಟ್ ಆದ್ರೂ ಸರಿ ಮೆಂಟಲಿ ಅನ್ಕೋತೀನಿ ಇದ್ರಲ್ಲಿ ಮಾಡಿದ್ದೀನಿ ಅಂತ. ಆಮೇಲೆ ಎಲ್ಲೋ ಒಂದ್ ಕಡೆ ಕೋಟ್ಯಾಂತರ ಜನ ನಮ್ಮನ್ನ ನೋಡ್ತಾ ಇರ್ತಾರೆ. ಅವ್ರು ನನ್ನ ನೋಡಿ ಅವ್ರ ಕಣ್ಣುಗಳು ಮಾಡ್ತಾರೋ ಆಶೀರ್ವಾದನೇ ಇವತ್ತು ದುನಿಯಾ ವಿಜಿನ್ ಕಾಪಾಡಿರೋದು. ನನ್ನ ಮಹಾರಾಣಿಯು ನನಗಾಗಿಯೇ ನನ್ನ ಉಸಿರಾದಳು. ಈ ಉಸಿರಿಗೊಂದು ಹೊಸ ಉಸಿರ ತಂದೆ ನೀನು. ಈ ಉಸಿರಿಗಾಗಿ ನನ್ನ ಉಸಿರ ಕೊಡುವೆ ನಾನು. ಧೀರ ನನ್ನ ಮಗ ಧೀರನು ನನಗಾಗಿಯೇ ನನ್ನ ಉಸಿರಾದನು. ರಾಣಿ ನನ್ನ ಮಹಾರಾಣಿಯು ನನಗಾಗಿಯೇ ನನ್ನ ಉಸಿರಾದಳು. ಮತ್ತೆ ದುನಿಯಾ ವಿಜಯ್ ಅಂದ್ರೆ ಬರೀ ಸ್ಟಂಟ್ಸ್ ಅಷ್ಟೇ ಅಲ್ಲ, ಆಕ್ಷನ್ ಅಷ್ಟೇ ಅಲ್ಲ, ಸಿನಿಮಾ ಅಂದ್ಮೇಲೆ ಗ್ಲಾಮರ್ ಇರುತ್ತೆ, ಹೀರೋನೇ ಇದ್ದಾರೆ. ಪರುಲ್ ಯಾದವ್, ಪರುಲ್ ಅಂತ ಹೇಳಿದ್ಕೂಡ ಫಸ್ಟ್ ನೆನಪಾಗುತ್ತೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಸೇಮ್ ಶಿವಾಜಿನಗರ ಸಾಂಗ್ ಇದೆ. ಹೇಗಿದೆ ನಿಮ್ಮ ಅವ್ರದ್ದು ಕಾಂಬಿನೇಷನ್? ಫಸ್ಟ್ ಮೂವಿ ಮಾಡಿರೋದು ಸಾಂಗ್ಗಳು. ಅವರು ಪರುಲ್ ಅವರು ತುಂಬಾನೇ ಒಳ್ಳೆ ಆರ್ಟಿಸ್ಟು, ಮತ್ತೆ ವೆರಿ ಮಚ್ ಡೆಡಿಕೇಟೆಡ್. ಮತ್ತು ಏನು ತಮ್ಮ ಆ್ಯಕ್ಟಿಂಗ್ ಸಂಬಂಧಪಟ್ಟಂಗೆ ಏನಾದರೂ ಸರಿ ಒಂದು ಚೂರು ಈಗೋ ಇಲ್ದಿರ ಎಲ್ರಿಗೂ ಕೇಳಿ ನಾನು ಹಿಂಗೆ ಮಾಡ್ಬೋದಾ ಹಿಂಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳ್ತಾರೆ. ಸೊ ಹಂಗಾಗಿ ಖಂಡಿತವರು ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಅಲ್ಲ ಸಮೇತ ಎಲ್ಲ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಶಿವಾಜಿನಗರದಲ್ಲಿ ಯಾವ ಹಾಡು ಬಗ್ಗೆ ಜಾಸ್ತಿ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಇಷ್ಟ ಆಗಿರೋ ಒಂದು ಫೇವ್ರೇಟ್ ಹಾಡು? ಆ್ಯಕ್ಚುಲಿ ನನಗೆ ತುಂಬ ಫೇವ್ರೇಟ್ ಹಾಡು ಸಾರ್ ಬರ್ದಿರೋದು ಮಂಡ್ಯ ಬೆಣ್ಣೆ ಕಣೋ ಸಾಂಗ್. ಮಂಡ್ಯ ಬೆಣ್ಣೆ ಕಣೋ ಸಖತ್ ಫೇಮಸ್ ಸಾಂಗ್ ನನಗದು. ಅದಾದ್ಮೇಲೆ ಮಿಕ್ಕಿದೆಲ್ಲ ಸಾಂಗ್ಸ್ ಇಷ್ಟ. ಧೀರಾ ಮಗ ಧೀರನು ಅಂತ ಬರ್ತೀನಿ. ಆಮೇಲೆ ಕರಿಯ ನೀನೇ ಸೆಲ್ ಫೋನ್ ಕೊಡು ಒಂದು ಮಿಸ್ ಕಾಲು, ಆರ್ಟಿಗೆ ಕೊಡು ಒಂದು ಮಿಸ್ ಕಾಲು ಅಂತ. ದುನಿಯಾ ವಿಜಯ್ಗೆ ರಜನಿಕಾಂತ್ ಅಂದ್ರೆ ತುಂಬಾ ಇಷ್ಟ. ಆ ಒಂದು ಸಾಂಗ್ ಅಲ್ಲಿ ಅದೇ ಒಂದು ಸ್ಟೈಲ್ ಮಾಡಿದ್ರೆ ಸಿಗರೇಟ್ ನ ಬಾಯಿ ಕರೆಕ್ಟಾ? ಗೊತ್ತಿಲ್ಲ, ಹಾಗೆ ಇದೆ ಸೇಮ್ ಬಾಯಿಗೆ ತಗೊಳ್ಳೋ ತರ. ಹೆಣ್ಣು ಕೋಳಿಯ ಬಿರಿಯಾನಿ ಮಾಡುವೆ, ರಂಜಾನು ಹಬ್ಬನ ಇಂತೆ ಮಾಡುವೆ. ತೊನ್ನೆ ತುಂಬಾ ತುಂಬಿ ತಂದೆ ಎಳೆ ಕೋಳಿ ಬಿರಿಯಾನಿಯ ಕಳೆದೋಗುವೆ ತಿನ್ನು ತೀಚೆ ಕಿಕ್ಕು ಕೊಡು ಬಿರಿಯಾನಿಯ. ನಾ ಬೆಂಕಿ ಕಟ್ಟಿಗೆ ಈಚದೆ ನಾ ಬೆಂಕಿ ಹಚ್ಚುವೆ, ಬೇಕಾದ ನರಗಳನ್ನ ಸ್ಟ್ರಾಂಗ್ ಮಾಡುವೆ. ಚಾರ್ಜಾದೆ ಮೈಂಡ್ ಓಡಲ್ಲ, ಮಿಸ್ ಆದ್ರೆ ನಾನು ಸಿಗಲ್ಲ, ಬಿಟ್ಟೋನು ಡಬಲ್ ಗಮರ. ಮಂಡ್ಯ ಬೆಣ್ಣೆ ಕಣೋ ತುಂಬಾ ಸ್ಟ್ರಾಂಗ್ ಕಣೋ, ಮಂಡ್ಯ ಬೆಣ್ಣೆ ಕಣೋ ತುಂಬಾ ಸ್ಟ್ರಾಂಗ್ ಕಣೋ. ದಮ್ 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 ಎಂತ ತುಪ್ಪ ಕಾಯಿಸ್ಕೊಳ್ಳೋ, ದಮ್ 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 ಎಂತ ತುಪ್ಪ ಕಾಯಿಸ್ಕೊಳ್ಳೋ. ಆಲ್ರೈಟ್, ಕುದುರೆ ಸವಾರಿ ಆಯ್ತು. ಇವಾಗ ನಮ್ಮ PN ಸತ್ಯ ಶಿವಾಜಿನಗರ ಸೃಷ್ಟಿಕರ್ತ ಅವ್ರನ್ನ ಮೀಟ್ ಮಾಡ್ಕೊಂಡು ಹಂಗೆ ಲೈಟ್ ಆಗಿ ಟೀಗಿ ಹಾಕೊಂಡ್ಬಿಟ್ಟು ಮಾತಾಡೋಣ. ಬನ್ನಿ ಇಳಿರಿ, ಹೊರಡ್ಬಿಡೋಣ. ಓಕೆ, ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಲ್ಲಿಲಿ ಓಡಾಡಿದಾಯ್ತು, ಕುದುರೆ ಹತ್ತಿದಾಯ್ತು, ಇಳಿದಿದ್ದಾಯ್ತು. ಇವಾಗ ದರ್ಗಾ ಎದುರುಗಡೆ ಇದ್ವಿ, ಮಸೀದಿ ಎದುರುಗಡೆ. ವಿಜಯ್ ಅವರೇ ಎಲ್ಲ ಕರೆಕ್ಟ್. ಇಲ್ಲಿ ನಿಮ್ಮ ಡೈರೆಕ್ಟ್ರು ನನಗೆ ಹೊಟ್ಟೆ ಹಸು ಬಂದ್ರೆ ತಿನ್ನೋಕೆ ಪಾಕೆಟ್ ಒಂದು ಕೊಟ್ಬಿಟ್ಟು ಎಲ್ಲೋ ಮಿಸ್ ಆಗ್ಬಿಟ್ಟವ್ರೆ ಸರ್. ಅವ್ರಿಗೆ ಶಿವಾಜಿನಗರದಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಎಲ್ಲೋ ಸತ್ಯ ಬಾಯ್ ಸರ್ ಇಲ್ಲಿದೆ ಸರ್. ಬನ್ನಿ ಬನ್ನಿ. ಏನ್ ಸರ್ ನಮ್ಮ ಏರಿಯಾದಲ್ಲಿ ಅಡ್ಡ ಹಾಕ್ಬಿಟ್ಟಿದ್ದೀರಾ? ಸೂಪರ್. ನಿಮ್ಮ ಏರಿಯಾ ಅಡ್ಡ ಹಾಕೊಂಡು ಕಾಯ್ತಾ ಇದೀವಿ. ನಿಮ್ ಜನಗಳು ನಿಮ್ ಜನಗಳು ಅಲ್ಲ
ಸತ್ಯ ಅವರೇ, ಸರ್. ಅಂದು ಮೆಜೆಸ್ಟಿಕ್, ಇಂದು ಶಿವಾಜಿನಗರ. ಏನು ಬೆಂಗಳೂರಿನ ಮೇನ್ ಏರಿಯಾ ಲೀಸ್ಗೆ ಹಾಕೊಳ್ತಾ ಇದ್ರೆ ಹೆಂಗೆ ಕತೆ? ಆ ಥರ ಏನಿಲ್ಲ ಸರ್. ಅಂದರೆ ಈಗ ಮೆಜೆಸ್ಟಿಕ್ ಅಂತ ಸಿನಿಮಾ ಮಾಡಿದ್ವಿ, ಬಟ್ ಈಗ ಶಿವಾಜಿನಗರ ಅಂತ ಸಿನಿಮಾ ಮಾಡಿದ್ರೆ ಇವತ್ತಿನ ಟ್ರೆಂಡಿಗೆ ಜನ ನೋಡ್ತಾರೆ. ಒಂದು ಎರಡನೇದೇನೆಂದರೆ, ಶಿವಾಜಿನಗರ ಅಂದರೆ ಎಂಟೈರ್ ಕರ್ನಾಟಕಲ್ಲಿ ಒಂದು ವ್ಯಾಲ್ಯೂ ಇದೆ, ಒಂದು ಪಾಪ್ಯುಲಾರಿಟಿ ಇದೆ, ಹಂಗಾಗಿ ಆ ಟೈಟ್ಲನ್ನ ಇಟ್ವಿ. ಆಮೇಲೆ ಏನಂದರೆ ನಮ್ಮ ಕತೆಗೆ ಸೂಟ್ ಆಗೋವಂಥ ಒಂದು ಟೈಟ್ಲು. ಆಮೇಲೆ ವಿಜಯ್ ಸರ್ಗೆ ಹೇಳಿದಾಗಲೇ ಇಂಟ್ರೊಡಕ್ಷನ್ನು ದರ್ಗಾಲಿ ನಮಾಜ್ ಮಾಡಿ ಅಲ್ಲಿಂದ ಅಲ್ಲಾ ಅಕ್ಬರ್ ಪ್ರೇಯರ್ ಮಾಡಿ ಬರ್ತೀರಾ ಸರ್ ಅಂತ ಹೇಳಿದ್ವಿ ಕತೆಲ್ಲ. ಸಾರು ಖುಷಿ ಆದರು. ಆಮೇಲೆ ಇಲ್ಲೇ ಇದೇ ದರ್ಗಾಲಿ ಶೂಟಿಂಗ್ ಮಾಡಿದ್ವಿ, ಅದೊಂದು ಖುಷಿಪಟ್ಟರು. ಸೂಪರ್. ಒಂದು ಇದು ಅಂದರೆ ಒಂದು ಟೋಟಲ್ ಒಂದು 28 ಡೇಸ್ ನಾವಿಲ್ಲಿ ಶೂಟಿಂಗ್ ಮಾಡಿದ್ವಿ. ಪಾಕಿಸ್ತಾನಿಂದ ಬಂದಿರೋ ಹೇಗನ್ಲೇಲೋ ಅವನ್ ಬಾಡಿ ಬೇಕು. ಅವನ್ ಸಾವು ನನ್ನ ಬುಲೆಟ್ ಮೇಲೇನೆ ಬರ್ತಿರೋದು. अल्लाह से दुआ करना, धमकी मत देना. ಮಂಡ್ಯ ಬೆಣ್ಣೆ ಕಣೋ ತುಂಬ ಸ್ಟ್ರಾಂಗ್ ಕಣೋ, ದಮ್ 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 ಎತ್ತೊಂದು ತುಪ್ಪ ಕಾಯಿಸ್ಕೊಳ್ಳೋ, ದಮ್ 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 ಎತ್ತೊಂದು ತುಪ್ಪ ಕಾಯಿಸ್ಕೊಳ್ಳೋ. ಸತ್ಯ ಅಂತಂದರೆ ಮಾಸ್ ಸಿನಿಮಾ ಮಾಡೋದಲ್ಲಿ, ಕಮರ್ಷಿಯಲ್ ಸಿನಿಮಾದಲ್ಲಿ ಸಾಕಷ್ಟು ಹೆಸರಿದೆ, ಸಾಕಷ್ಟು ಹಿಟ್ ಸಿನಿಮಾ ಮಾಡಿದ್ರೆ. ಬಟ್ ಏರಿಯಾ ಹೆಸರು ತೊಗೊಂಡಾಗ ನಿಮ್ಗೆ ಅಲ್ಲಿಂದ ಇನ್ನೊಂದು ಜವಾಬ್ದಾರಿ ಇರುತ್ತೆ. ಯಾಕಂದರೆ ಒಂದು ಏರಿಯಾ ಫೇಮಸ್ ಆಗಿರುತ್ತೆ, ಅದಕ್ಕೆ ತಕ್ಕಂಗೆ ಕತೆ ಮಾಡಬೇಕು, ಎಫೆಕ್ಟ್ ಆಗಬಾರ್ದು, ಅದೆಲ್ಲ ಇರುತ್ತೆ. ಸೊ ಇಲ್ಲಿ ಯಾವ ರೀತಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದ್ರಿ ಸರ್? ಇಲ್ಲಿ ಜನ ನಮಗೆ ತುಂಬ ಕೋಆಪ್ರೇಟ್ ಮಾಡೋದು. ಫಸ್ಟ್ ಆಫ್ ಆಲ್ ನಮಗೆ ಫಸ್ಟ್ 2 ಡೇಸ್ ನಮಗೂ ಭಯ ಇತ್ತು, ಏಕೆಂದರೆ ತುಂಬ ಕ್ರೌಡೆಡ್ ಏರಿಯಾ, ಅವ್ರಿಗೂ ಬಿಸ್ನೆಸ್ಸಿಗೆ ತೊಂದರೆ ಆಗಬಾರ್ದು, ಅದೆಲ್ಲ ಪ್ರಾಬ್ಲಮ್ ಇತ್ತು. ಆಮೇಲೆ ಪೊಲೀಸ್ ಪರ್ಮಿಷನ್ ಎಲ್ಲನೂ ಇತ್ತು. ಬಟ್ ಸೆಕೆಂಡ್ ಡೇಯಿಂದ ನಮ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಅಂದರೆ ಇಲ್ಲೆಲ್ಲ ಫುಲ್ ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ನೀವು ನಂಬಲ್ಲ ಸರ್, ನಿಮ್ಮ ಮನೆಗೆ ಬಿರಿಯಾನಿ ತರ್ತಾ ಇದ್ದೀವಿ ಅಂತಾರೆ. ನಿಮ್ಮ ಮನೆಗೆ ಅಡುಗೆ ಎಷ್ಟು ದಿನ ಶೂಟಿಂಗಲ್ಲೆಲ್ಲ ವಿಜಯ್ ಸರ್ಗೆ ಇಲ್ಲಿಂದನೇ ಕಾಲು ಸೂಪು, ಪಾಯ ಫುಲ್ ಹಾಂ, ಲಾಲ್ ಭಾಷಾ ಬಾಯ್ ಎಲ್ಲ ಸಖತ್ ಇದು ಮಾಡಿದ್ರು. ಆಮೇಲೆ ಅಲ್ಲೊಂದು ಟಿ ಅಂಗಡಿಲಿ ಶೂಟಿಂಗ್ ಮಾಡಿದ್ವಿ, ಅವರು ಇಲ್ಲೇ ಇದ್ದಾರೆ, ಅವರು ಇದೇ ಥರನೇ ಸಖತ್ ಎಲ್ಲ ಸೂಪರ್ ಮಾಡಿದ್ವಿ. ಒಂದು 28 ಡೇಸ್ ಶಿವಾಜಿನಗರ ಶೂಟಿಂಗ್ ಮಾಡಿದ್ವಿ. ಆಮೇಲೆ ಏನೊಂದು ಖುಷಿ ಅಂದರೆ ಇಲ್ಲೇ ಶೂಟಿಂಗ್ ಮಾಡಿ ಇಲ್ಲಿರೋ ಜನಕ್ಕೆ ಯಾವುದೇ ಥರದ ಪರ್ಸ್ನಲ್ ಇಶ್ಯೂ ಆಗಲಿ, ನೋವಾಗಲಿ, ಆ ಥರದ್ದೇನೂ ಇಲ್ಲದೆ, ಅದು ಕಮರ್ಷಿಯಲ್ ಸಿನಿಮಾ ಬಟ್ ಶಿವಾಜಿನಗರದಲ್ಲಿ ನಡೆಯುವಂಥ ಒಂದು ಕತೆ. ಬಟ್ ನಿಮಗೆ ಶಿವಾಜಿನಗರ ಅನ್ನೋ ಟೈಟ್ಲಿಗೆ ದುನಿಯಾ ವಿಜಯ್ ಅವ್ರನ್ನ ಯಾಕೆ ಹಾಕೊಬೇಕು ಸರ್? ಆಮೇಲೆ ಮಾಸ್ ಅಂತ ಅಲ್ಲಾಕಿ ಧ್ರುವ ಸೂಪರ್. ಅದೇ ಅವ್ರು ಹೇಳ್ದಂಗೆ ದೇವರು ಈ ಕ್ಯಾರೆಕ್ಟ್ರು ಈ ಇದನ್ನ ಮಾಡಬೇಕು, ನಾನು ಈ ಡೈರೆಕ್ಷನ್ ಮಾಡಬೇಕು ಅಂತ ದೇವ್ರು ಮೊದಲೇ ಬರ್ದಿದ್ದಾನೆ. ಅಲ್ಲ, ಅದ್ರ ಜೊತೆಗೆ ಈಗ ಶಿವಾಜಿನಗರ ಕತೆ ಎಲ್ಲ ಮಾಡ್ಕೊಳ್ಳಿ, ವಿಜಯ್ ಹತ್ರ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ, ವಿಜಯ್ ಅಂದರೆ ಈ ಥರ ಮಾಡಿಸ್ಬೋದು, ಹೀಗೆ ಇರುತ್ತೆ. ಆಮೇಲೆ ನಾನು ಒನ್ಲೈನ್ ಕತೆ ಅಂದ್ಕೊಂಡಾಗ್ಲೇ ಆ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇತ್ತು, ಯಾವ ಥರದ ಕ್ಯಾರೆಕ್ಟರ್ ಬೇಕು ಅಂದ್ರೆ. ನಾನು ಒಂದ್ಸರಿ ನಾನು ಬರಿಬೇಕಾದ್ರೆ ಫ್ಲೋನಲ್ಲೇ ಅಂದ್ಕೊಂಡಿದ್ದೆ. ಕತೆ ರಾಮು ಸರ್ ಹೇಳಿದ ತಕ್ಷಣ ಒಂದೇ ಮಾತಂದ್ರೆ, ಯಾರನ್ನ ಡಿಸೈಡ್ ಮಾಡಿದ್ದಾರೆ? ನಾನು ಹೇಳಿದೆ ಸರ್ ವಿಜಯ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ನೆಕ್ಸ್ಟ್ ತಾಟೇ ಹೇಳಲಿಲ್ಲ, ಇಮಿಡಿಯೇಟ್ ಫೋನ್ ಮಾಡಿ ಸರ್ ಎಲ್ಲಿದ್ದಾರೆ ಕೇಳಿ ಅಂತ. ಆಮೇಲೆ ಇಮಿಡಿಯೇಟ್ ಸಾರಿಗೆ ಫೋನ್ ಮಾಡಿದ್ರೆ, ಅವ್ರು ಬೇರೆ ಜಯಮ್ಮನ ಮಗ ಹಿಟ್ಟಾದ್ಮೇಲೆ ಫುಲ್ ಬಿಸಿಯಾಗಿ ಹೋಗ್ಬಿಟ್ಟಿದ್ರು. ಎಸ್, ನಾನು ಬಿಸಿ ಮಾಡಿದ್ದೆ ಸತ್ಯ ಸರ್. ಇಲ್ಲ ಖಂಡಿತ ಇಲ್ಲ, ಆ ಥರ ಅಲ್ಲ, ದೇವ್ರ ದಯ ಇದು. ಆಮೇಲೆ ಜಯಮ್ಮನ ಮಗ ಡಬ್ಬಿಂಗ್ ಮಾಡ್ತಾಯಿದ್ರು ಸರ್. ನಾನು ಅಲ್ಲಿ ಹೋಗಿ ಒನ್ ಅವರ್ ಡಬ್ಬಿಂಗ್ ನಿಲ್ಲಿಸಿ ಕತೆ ಹೇಳಿ ಆ ಕತೆನ ಕೇಳಿ ಅವ್ರು ಹ್ಯಾಪಿಯಾಗಿ, ಅದಾದಮೇಲೆ ಹಂಗೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇಲ್ಲಿ ಲೊಕೇಶನ್ ನೋಡೋಕ್ಕೆಲ್ಲ ಬಂದ್ವಿ. ಇಲ್ಲಿ ನಮ್ಮ ಲಾಲ್ ಅವರೆಲ್ಲ ಬಂದು ಎಲ್ಲ ತೋರಿಸ್ತಾಯಿದ್ರು. ಯಾರೊಬ್ರು ನಮ್ಮ ಸ್ನೇಹಿತರು ಯಾರೋ ಬಂದರು, ಕ್ಯಾ ದೇಕ್ರಿ ಇದ್ದಾರೆ ಅಂದರೆ, ಶೂಟಿಂಗ್ ಕರ್ನ ಇದ್ದಾರೆ ಅಂದರೆ, ಹೊಸ ಶೂಟಿಂಗ್ಗೆ ಅಂದರೆ ಶಿವಾಜಿನಗರ ಅಂದರೆ, ಕೋನ್ ಇರೋದೆ ಅಂದರೆ ನಾನು ಹೇಳ್ದೆ ದುನಿಯಾ ವಿಜಯ್ ಬರ್ತಾರಪ್ಪ ಅಂದರೆ, ಕ್ಯಾ ಓ ಕಾಲಾ ಅಂದ್ರೆ, ಇದರ ಶೂಟಿಂಗ್ ಕರ್ನಾಕ ದಮ್ ರೇ ನಾ ಬಾ ಅಂದ್ರೆ, ದಮ್ ಹೈ ಬಾ ಮೇ ಕತೆ ದೇಖೋ ಪೂರ ದೋಸ್ತ್ ಬನಾಕೆ ಹೋಗೇ. ಅವಾಗ ಫುಲ್ ಖುಷಿ ಆಗ್ಬಿಟ್ಟು ಅದಕ್ಕೆ ಬದುಕಕ್ಕೆ ದಮ್ಮಿರ್ಬೇಕು ಅಂತೇಳಿ ಕ್ಯಾಪ್ಷನ್ ಇಟ್ಟು ಶೂಟಿಂಗ್. ಅದೇ ಅವರು ಹೇಳ್ತಿದ್ರು, ಇಲ್ಲಿ ಬದುಕಬೇಕು ಅಂದ್ರೆ ದಮ್ಮಿರ್ಬೇಕು ಅಂದ್ಕೊಂಡು ಹೇಳ್ತಾರೆ. 100% ಎಕ್ಸ್ಟ್ರಾರ್ಡನರಿ. ಈ ಶಿವಾಜಿನಗರದಲ್ಲಿ ಬದುಕಕ್ಕೆ ದಮ್ಮಿರ್ಬೇಕು. ನಾನು ಕೊಡೋ ವಧೆಗೂ ನನ್ನ ಹೈಟ್ಗೂ ಸಂಬಂಧನೇ ಇಲ್ಲ. ಪಿಚ್ ನಂದು, ಕರ್ನಾಟಕ ನಂದು. ನಿನ್ನ ಜುಟ್ಟು ಹೇಳ್ಬಿಟ್ಟು ಬಂದಿದ್ಯಾ ಮನೆಯಲ್ಲಿ? ಬ್ಯಾಕಲ್ಲಿ ಹಾಕಿದ್ರೆ ಕುರುಪು. बहुत दिनों से शिवाजीनगर गली गली में रक्त मಳೆ ಆಗಿಲ್ಲ. ಆಮೇಲೆ ಒಂದೇನಂದರೆ, ಇನ್ನು ಎಷ್ಟೇ ವರ್ಷ ನಾವು ಸಿನಿಮಾ ಮಾಡಿದ್ರು ನಮ್ಮ ಲೈಫ್ ಟೈಮಲ್ಲಿ ಒಂದು ಬೆಂಚ್ ಮಾರ್ಕಾಗಿ ಉಳ್ಕೊಂಡ್ಬಿಡುತ್ತೆ ಸಿನಿಮಾ ಶಿವಾಜಿನಗರ. ಆ ಹಿಟ್ಟು ಫ್ಲಾಪು ಸಕ್ಸಸ್ ದೇವ್ರದಯ್ಯ ನಾಳೆ. ಬಟ್ ಇಲ್ಲಿರೋ ಜನ ಕೋಆಪ್ರೇಷನ್ ಮಾಡಿದ್ದು, ಇಲ್ಲಿರೋ ಜನ ಪ್ರೀತಿ ತೋರಿಸಿದ್ದು
ನಮ್ಮ ಲೈಫಲ್ಲಿ ವಿಜಯ್ ಸರ್ ಲೈಫಲ್ಲೂ ಅಷ್ಟೇ, ನಮ್ಮ ಲೈಫಲ್ಲೂ ಅಷ್ಟೇ, ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಆಮೇಲೆ ನಾಳೆ ನೀವು ನೋಡಿ ಅಲ್ಲೆಲ್ಲ ಬಂದು ನಿಂತ್ಕೊಂಡು ನಾವು ಇನ್ನೂ ಬಂದೇ ಇಲ್ಲ, ಚಾನಲ್ ಬರೋಕ್ಕಿಂತ ಮುಂಚೆ ನಿಂತಿದ್ದೀವಿ. ಡೇಟ್ರ್ ಬಾ ವಿಜಯ್ ಸರ್ ಆರ ಬಾ, ಹೆಂಗೆ ಬಂದು ಮಾತಾಡಿಸ್ತಾರೆ ಅಂದರೆ ಅಷ್ಟು ಕ್ಲೋಸ್ ಆಗ್ಬಿಟ್ಟು. ನೀವು ಫೇಮಸ್ ಆಗ್ಬಿಟ್ಟಿದ್ರಿ ಇಲ್ಲೆಲ್ಲ ಶೂಟಿಂಗ್ ಮಾಡಿ ಮಾಡಿ ಮಾಡಿ. ಶಿವಾಜಿನಗರ ಅಂದರೆ PN ಸತ್ಯ ದುನಿಯಾ ವಿಜಯ್ ಅಂತಾರೆ ಅಲ್ವಾ? ಓಕೆ, ಅಗೇನ್ ಶಿವಾಜಿನಗರದ ಬಗ್ಗೆ ನೀವು ಸಿನಿಮಾ ಮಾಡಿದಿರ ಅಂದಾಗ ನಿಮಗೆ ಈ ಏರಿಯಾದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರಿ? ಅಂದರೆ ಎಷ್ಟು ವರ್ಷದ ನಂಟಿದೆ ಇಲ್ಲಿ? ನಿಮ್ಮ ಏನೋ ನೋಡಿರೋ ಕಥೆನ, ಅನುಭವಿಸಿರೋ ಕಥೆನ ಯಾವ ರೀತಿ? ಇಲ್ಲ ಇದಕ್ಕೆ ಇಲ್ಲಿ ನಡೆದಿರೋ ವಿಷಯಗೂ ನಮ್ಮ ಕಥೆಗೂ ಯಾವುದೇ ಥರ ಸಂಬಂಧ ಇಲ್ಲ. ಇದು ನಾವು ಕ್ರಿಯೇಟ್ ಮಾಡಿರೋ ಕತೆ. ಬಟ್ ಶಿವಾಜಿನಗರ ಅನ್ನೋ ಏರಿಯಾದಲ್ಲಿ ನಡೆದ್ರೆ ಚೆನ್ನಾಗಿರುತ್ತೆ ಅಂತ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಶೂಟಿಂಗ್ ಮಾಡಿದ್ವಿ. ಓಕೆ. ಆಮೇಲೆ ನಾನು ತುಂಬ ವರ್ಷದಿಂದ ನಾನು ಓದ್ಬೇಕಾದ್ರೆ ಶಿವಾಜಿನಗರ ನೋಡ್ತಾ ಇದ್ದೆ. ಏನಂದರೆ ಇಲ್ಲಿ ನಮ್ಮ ಬೈಕ್ಗಳಿಗೆಲ್ಲ ಎಕ್ಸ್ಟ್ರಾ ಲೈಟ್ ಹಾಕೋಕ್ಕೆ, ಮಡ್ಗಾಲ್ ತೊಗೊಳಕ್ಕೆ, ಸೈಲೆನ್ಸರ್ ಹಾಕೋಕ್ಕೆ ಎಲ್ಲ ನಾವು ಬರ್ತಾ ಇದ್ವಿ. ಎಲ್ಲ ಬಂದು ತೊಗೊಂಡೋಗಿ ಏನೇನೋ ಸೌಂಡ್ ಮಾಡ್ತಾ ಇದ್ವಿ, ಬೈಕ್ ಹಾಕೊಂಡು ಹೋಗ್ಬಿಡ್ತಾ ಇದ್ವಿ, ಬೇರೆ ಕಲರ್ ಪೆಟ್ರೋಲ್ ಟ್ಯಾಂಕ್ ಎಲ್ಲ ಅವಾಗಿಂದ ನಾವು ಶಿವಾಜಿನಗರಕ್ಕೆ ಬಂದು ಹೋಗ್ತಾ ಇದ್ವಿ. ಬಟ್ ನಾವು ಡೈರೆಕ್ಟರ್ ಅಲ್ಲ, ಸ್ಟೂಡೆಂಟ್. ಬಟ್ ಅವಾಗಿಂದ ನಾವು ಶಿವಾಜಿನಗರ ನೋಡ್ತಾ ಇದ್ವಲ್ಲ, ಸೊ ಹಂಗಾಗಿ ಎಲ್ಲೆಲ್ಲಿ ಏನೇನಿದೆ, ಏನೇನು ಸಿಗುತ್ತೆ ಗೊತ್ತಿತ್ತು ನಮಗೆ. ಸೊ ನಾವು ಕತೆ ಮಾಡ್ಬೇಕಾದ್ರೆ ಇಂತಿಂಥ ಜಾಗ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ದರ್ಗಾ ಮುಂದೆ, ಅಲ್ಲಿ ಸರ್ಕಲ್ಲು, ಆ ಫಿಶ್ ಮಾರ್ಕೆಟ್, ರೆಸಲ್ ಮಾರ್ಕೆಟು, ಆಮೇಲೆ ಆಶೀಶ್ ವಿದ್ಯಾರ್ಥಿನ ಚೇಸ್ ಮಾಡ್ತಾರೆ ಫ್ಲವರ್ ಮಾರ್ಕೆಟ್, ಫಿಶ್ ಮಾರ್ಕೆಟ್ ಒಳಗೆ. ಆಮೇಲೆ ಕ್ಯಾಮ್ರಾ ಇಟ್ಟಿದ್ವಿ. ಆಮೇಲೆ ಗುಜರಿ ಒಳಗೆಲ್ಲ ತೆಗೆದ್ವಿ. ಬೆಳಗ್ಗೆ 6 ಗಂಟೆಲಿ ಶೂಟಿಂಗ್ ಮಾಡಿದ್ವಿ. ಎಲ್ಲ ಕ್ಲೋಸ್ ಆಗಿರೋ ಶಾಟ್ ಬೇಕಾಗಿತ್ತು, ಬೆಳಗ್ಗೆ ಮಾಡಿದ್ವಿ. ಎಲ್ಲ ಓಪನ್ ಇರೋ ಟೈಮಲ್ಲಿ ಕ್ಯಾಮ್ರಾ ತೊಗೊಂಡೋದ್ವಿ. ಒಂದು ಎಕ್ಸ್ಟ್ರಾರ್ಡನರಿ ಅಂದರೆ ಇಡೀ ಬೆಂಗಳೂರಿಗೆ ಶಿವಾಜಿನಗರ ಒಳಗಡೆ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ. ಸುಮಾರು 60% 70% ಇಲ್ಲೇ ಮಾಡಿದ್ರೆ ಅನ್ಸುತ್ತೆ ಸರ್. ಟೋಟಲ್ ಪಿಕ್ಚರ್ ಇಲ್ಲೇ ನಡೆಯೋದು ಸಿನಿಮಾ ಪ್ರಕಾರ. 80% ಸಿನಿಮಾ ಇದೆ. ಓಕೆ, 80% ಸಿನಿಮಾ ಇಲ್ಲೇ, 100%. ಹೆಣ್ಣು ಕೋಳಿಯ ಬಿರಿಯಾನಿ ಮಾಡುವೆ, ರಂಜಾನು ಹಬ್ಬನ ಇಂತೆ ಮಾಡುವೆ, ತೊನ್ನೆ ತುಂಬಾ ತುಂಬಿ ತಂದೆ ಎಳೆ ಕೋಳಿ ಬಿರಿಯಾನಿಯ ಕಳೆದೋಗುವೆ, ತಿನ್ನುತ್ತೀದ್ರೆ ಕಿಕ್ಕು ಕೊಡು ಬಿರಿಯಾನಿಯ. ನಾ ಬೆಂಕಿ ಕಣ್ಣಿಗೆ ಈಚದೆ ನಾ ಬೆಂಕಿ ಹಚ್ಚುವೆ, ಹೀಗಾದ ನರಗಳನ್ನ ಸ್ಟ್ರಾಂಗ್ ಮಾಡುವೆ. ಚಾರ್ಜಾದೆ ಮೈಂಡ್ ಓಡಲ್ಲ, ಮಿಸ್ ಆದ್ರೆ ನಾನು ಸಿಗಲ್ಲ, ಬಿಟ್ಟೋನು ಡಬಲ್ ಗಮರ. ಮಂಡ್ಯ ಬೆಣ್ಣೆ ಕಣೋ, ತುಂಬಾ ಸ್ಟ್ರಾಂಗ್ ಕಣೋ, ಮಂಡ್ಯ ಬೆಣ್ಣೆ ಕಣೋ, ತುಂಬಾ ಸ್ಟ್ರಾಂಗ್ ಕಣೋ. ದಮ್ 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 ಎತ್ತೊಂದು ತುಪ್ಪ ಕಾಯಿಸ್ಕೊಳ್ಳೋ, ದಮ್ 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 ಎತ್ತೊಂದು ತುಪ್ಪ ಕಾಯಿಸ್ಕೊಳ್ಳೋ. ಅಗೇನ್ ವಿಜಯ್ ಅವರು ಅಂತಂದ್ರೆ ಒಬ್ಬ ಸ್ಟಾರ್ ಅನ್ನೋಕ್ಕಿಂತ ಜನ ಅವ್ರನ್ನ ಹೇಗೆ ರಿಸೀವ್ ಮಾಡಿದ್ದಾರೆ ಅಂದರೆ ನಮ್ಮ ಪಕ್ಕದ ಮನೆ ಹುಡುಗ, ನಮ್ಮ ಲೋಕಲ್ ಹುಡುಗ ಅನ್ನೋ ಥರ. ಯಾಕಂದರೆ ಫಸ್ಟ್ ದುನಿಯಾದಿಂದ ಅವ್ರು ಬಂದಿರೋ ರೀತಿ ಆ ಥರ. ಯಾರೋ ನಮ್ಮಲ್ಲಿರೋ ಒಬ್ಬ ಹುಡುಗ ಕಣಪ್ಪ, ಇವಾಗಲೂ ಅಷ್ಟೇ ಜನ ಮಾತಾಡ್ಸಿದ್ದು ನೋಡಿದ್ವಿ, ಹಿಂಗೆ ಬೆನ್ನೆಲ್ಲ ತಟ್ಬಿಟ್ಟು ಏನೋ ಅವ್ರ ಅಣ್ಣ ತಮ್ಮನೋ ಅಥವಾ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಮಾತಾಡ್ದಂಗೆ ಮಾತಾಡ್ಸ್ಕೊಂಡು ಹೋಗ್ತಾರೆ. ನಿಮಗೆ ಗೊತ್ತಿರೋ ಥರ ನೀವು ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಓಪನಿಂಗ್ ತೊಗೊಂಡಿದೆ. ಆಮೇಲೆ ಇತ್ತೀಚೆಗೆ ಏನಂದರೆ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬ ಜನ ಲೇಡೀಸ್ ಬಂದು ಆಡಿಯನ್ಸ್ ಮಾತಾಡ್ಸೋರು ಸಾರಿಗೆ. ಅದೇ ಥರ ಈಗ ಥಿಯೇಟ್ರ್ ಮುಂದೆ ನಾನು ರಿಲೀಸ್ ದಿನ ಎಕ್ಸ್ಟ್ರಾರ್ಡಿನರಿ ಫಿಮೇಲ್ಸು ಫ್ಯಾಮಿಲಿ ಸಮೇತ ಬಂದು ನೋಡ್ತಾ ಇದ್ದಾರೆ. ಅದೊಂದು ಖುಷಿ ಆಯಿತು. ಆಮೇಲೆ ಇಷ್ಟು ದೊಡ್ಡ ಓಪನಿಂಗು, ಇಷ್ಟು ದೊಡ್ಡ ಒಂದು ಏನಂದ್ರೆ ಕ್ರೌಡೆಡ್ ನೋಡಿ ನಮಗೂ ಎಷ್ಟೋ ದಿನ ಹೋಗಿತ್ತು. ಆಮೇಲೆ ಏನಂದರೆ ನಮ್ಮ ಜನ ಎಷ್ಟು ಜನ ಹೋಗ್ತಾ ಇದ್ದಾರೆ, ಅದು 50% ಶಿವಾಜಿನಗರ ಜನ ಬರ್ತಾ ಇದ್ದಾರೆ. ಓಕೆ. ಆಮೇಲೆ ಈ ಸೈಡಲ್ಲೆಲ್ಲ ತುಂಬ ಜನ 2-3 ಥಿಯೇಟ್ರ್ ಹಾಕಿದ್ವಿ, ಇಲ್ಲೂ ಜನ ಹೋಗ್ತಾ ಇದ್ದಾರೆ. ಸುಮಾರು ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸಕ್ಕದಾಗ ಮಾಡಿದ್ದಾರೆ ಸರ್ ಅಂತ. ನೋಡೋಣ ದೇವ್ರದ್ದು ಹೆಂಗೆ. ನಿಮಗೆ ವಿಜಯ್ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನಿಲ್ಲ ಸರ್, ಆ್ಯಕ್ಚುಲಿ ನನ್ನ ಡೈರೆಕ್ಷನ್ ಆದಮೇಲೆ ವಿಜಯ್ ಸರ್ ಜೊತೆ ತುಂಬ ಚೆನ್ನಾಗಿದ್ವಿ ನಾವು. ಬಟ್ ಸಿನಿಮಾ ಮಾಡಿರಲಿಲ್ಲ, ಬಟ್ ವೆರಿ ಕ್ಲೋಸ್ ಆಗಿದ್ವಿ. ಸೊ ಹಂಗಾಗಿ ನಮಗೇನು ಆ ಥರ ಒಂದು ಫೀಲ್ ಆಗಿಲ್ಲ. ಬಟ್ ಏನಂದರೆ ಅವರು ಕ್ಯಾರೆಕ್ಟರ್ ಎಲ್ಲ ಕೇಳ್ಕೊಂಡು ಒಂದ್ಸರಿ ಹಿಂಗೆ ಕಣ್ಮುಚ್ಚಿ ಯೋಚನೆ ಮಾಡ್ಕೊಂಡ್ಬಿಟ್ಟು ಆಯ್ತು ಸರ್ ಬಂದೇನವರು ಬಂದಂದ್ರೆ ಮುಗಿತಾ ಪಟ 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 ಅಂತ ಹೊಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಫುಲ್ ಪ್ಲ್ಯಾಂಡ್ ಏನಂದರೆ ಸರ್ ಈ ಸೀನ್ ಹಿಂಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಸೀನ್ ಪ್ರಕಾರ ಅವ್ರು ರೆಡಿ ಆಗ್ಬಿಡೋರು. ಆಮೇಲೆ ಪಾರುಲ್, ಶಿ ಆಲ್ಸೋ ವೆರಿ ಗುಡ್ ಆ್ಯಕ್ಟರ್. ಆಮೇಲೆ ಆಶೀಶ್ ವಿದ್ಯಾರ್ಥಿ, ಡ್ಯಾನಿಯಲ್ ಬಾಲಾಜಿ, ಆಮೇಲೆ ಇವರು ನಮ್ಮ ಆದಿತ್ಯ ಮೆನನ್, ಅವಿನಾಶ್ ಸರ್. ನೀವು ನಂಬಲ್ಲ, ನೀವು ಸಿನಿಮಾ ನೋಡಿ ಒಂದು ಫ್ಯಾಮಿಲಿನಲ್ಲಿ ನಡೆದು ಒಂದು ಫ್ಯಾಮಿಲಿನಲ್ಲಿ ಏನಾದರೂ ಒಂದು ತೊಂದರೆ ಆದಾಗ ಯಾವ ಥರ ಫೀಲ್ ಆಗುತ್ತೆ, ನಮ್ಮ ಮನೇಲಿ ಏನೋ ನಡೀತಾ ಇದೆ ಅನ್ನೋ ಒಂದು ಫೀಲ್ ಆಗುತ್ತೆ. ಅಷ್ಟು ನ್ಯಾಚುರಲ್ ಆಗಿ, ಅಷ್ಟು ಡೀಪಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ರೀ ರೆಕಾರ್ಡಿಂಗ್ ಆಗಿ ಡೀಟೇಲ್ಸ್ ಚೆಕ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಅಂದರೆ ನಮ್ಗೆ ಅಷ್ಟು ಸೆಂಟಿಮೆಂಟ್ ಸಖತ್ ವರ್ಕೌಟ್ ಆಗಿದೆ. ಅವ ಪಾಕೃತಿக்கு எப்படி இருப்பா? அவ என்ன பெரிய சுனாமியா? ನಿಮ್ಮ ಕಾಂದನ್ಗೆ ಏನಾರ ಇದ್ರೆ ಬಂದ್ರು ನಮ್ಮ ತಾಯಾಣೆಗೂ ಅಡ್ಡಡ್ಡ ಕತ್ತರಿಸ್ತೀನಿ. ಅವನ್ ಸಾವು ನನ್ನ ಬುಲೆಟ್ ಮೇಲೇನೆ ಬರ್ತಿರೋದು.
अल्लाह से दुआ करना, धमकी मत देना। ವಿಜಯ್ ಅವ್ರ ಬಗ್ಗೆ ಬಿಗಿನಿಂಗ್ ಹೇಳಿದ್ರಿ ಏನು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾರೆ ಅಂತ. ಅದು ನಾನು ಆಕ್ಟಿಂಗ್ ಅಲ್ಲಿ ನೋಡಿಲ್ಲ ನಾನು. ಬಟ್ ಇಲ್ಲೇನಂದ್ರೆ ಇಷ್ಟು ದೊಡ್ಡ ಸ್ಟಾರ್ ಆಗಿ ಸಿನಿಮಾ ರಿಲೀಸ್ ಆಗಿ ಇಷ್ಟೆಲ್ಲ ಓಪನಿಂಗ್ ಆದ್ರು ಶಿವಾಜಿನಗರಕ್ಕೆ ಹೋಗೋಣ ಬನ್ನಿ ನಾನು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಸರಿ ನಾನು ಬರ್ತೀನಿ. ಗಲ್ಲಿಗೆ ಹೋಗೋಣ ಅಂತ ಸರಿ ಹೋಗೋಣ, ಜನ ಇಷ್ಟೆಲ್ಲ ಸರಿ ತೊಂದರೆ ಇಲ್ಲ, ಎಲ್ಲದಕ್ಕೂ ಓಕೆ 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 ಅಂತ ನಾರ್ಮಲ್ ಆಗಿ ಅದಕ್ಕೆ ಹೇಳಿದೀವಿ. ನಾವು ನೋಡಿದ್ರೆ ನಿಮ್ಗೆ ಯಾರಾದ್ರು ಸ್ಟಾರ್ ಅನ್ನೋಕ್ಕಿಂತ ನಮ್ಮನೆ ಹುಡುಗ ಹಾಕೋಣ, ನಮ್ಮ ಜೊತೆ ಬೆಳೆದವನು ಆ ಥರ ಅಂದ್ಕೊತಾರೆ. ಸೊ ನಿಮಗೆ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸು? ಸಾಕಷ್ಟು ಜನ ಫ್ರೆಂಡು ಓಕೆ, ಅದು ಬಿಟ್ಟರೆ ಸತ್ಯ ಅಂತಂದರೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ ಸಿನಿಮಾ ಕೊಟ್ಟಿದ್ದಾರೆ, ಮಾಸ್ಟರ್ ಕಮರ್ಷಿಯಲ್ ಸಿನಿಮಾದಲ್ಲಿ ಫೇಮಸ್ಸು. ಪ್ರೀತಿಯಿಂದ ಏನು ಸತ್ಯ ಒಳಗಡೆ ಒಂದು ದೊಡ್ಡ ಭಯ ಇದೆ. ಏನಕ್ಕೆ? ಒಂದು ದೊಡ್ಡ ನಿರ್ದೇಶಕರು ಅಂತ. ಓಕೆ, ತುಂಬ ದೊಡ್ಡ ನಿರ್ದೇಶಕರು, ಸುಮಾರು ಜನ ಸ್ಟಾರ್ಗಳನ್ನ ಹುಟ್ಟಾಕಿ ಇವತ್ತು ಆರಾಮಾಗಿದ್ದಾರೆ. ಅದೊಂದು ನಿಜವಾಗ್ಲೂ ಆ ಮನುಷ್ಯನಿಗೆ ಆ ಗರ್ವ ಹಿಂದೆ ಇರೋದೇ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಕರ್ಕೊಂಡ್ಬಂದಿದೆ. ಖಂಡಿತವಾಗ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅಂತಲ್ಲ, ಅವರಲ್ಲಿರೋ ಒಳ್ಳೆತನ ಇದಕ್ಕಿಂತ ದೊಡ್ಡ ಮಟ್ಟಕ್ಕಂತೂ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ದೇವರೇ ಸಾಕ್ಷಿ ಆಗಿರ್ತಾರೆ. ಕರಿಯ ಕರಿಯ ನಾನೇ ಸೆಲ್ ಫೋನು ನಿಂಗೆ ಹಾಟಿಗೆ ಕೊಡು ನೀನು ಮಿಸ್ ಕಾಲು, ಹಾಟಿಗೆ ಕೊಡು ನೀನು ಮಿಸ್ ಕಾಲು. ಬೆಳ್ಳಿ ನೀ ಪ್ರೀತಿ ವೈರಸ್ಸು, ಹಂಗಾಗಿ ಹಾಳಾಗುತ್ತೆ ನನ್ನ ಹಾರ್ಟು, ಹಂಗಾಗಿ ಹಾಳಾಗುತ್ತೆ ನನ್ನ ಹಾರ್ಟು. ನಿಮಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸರ್, ನನ್ನ ಇದುವರೆಗೂ ಅವರು ಶೂಟಿಂಗ್ ಇರಲಿ ಇಲ್ಲದೆ ಹೋಗಲಿ ನನ್ನೊಂದು ಪುಟ್ಟ ಮಗು ಥರ, ಅಂದರೆ ಆರ್ಟಿಸ್ಟ್ನ ಸಾಕೋ ಸ್ಟೈಲ್ ಅವ್ರಿಗೆ ಗೊತ್ತಿ, ಮುದ್ದಾಗಿ ಸಾಕಬೇಕು, ಅವ್ರ ಮನೆ ಮಕ್ಕಳ ಥರ ಸಾಕ್ತಾರೆ. ಓಕೆ, ಅದೆಲ್ರಿಗೂ ಬರಲ್ಲ. ಎಕ್ಸ್ಪೆಕ್ಟ್ ಮಾಡ್ತೀವಿ ಆರ್ಟಿಸ್ಟ್ ಕಡೆಯಿಂದ, ಅದನ್ನು ಅವರಲ್ಲಿ ನಾವಾಗಿ ಅವ್ರಿಗೆ ನಮ್ಮಲ್ಲಿರೋ ವಿಷಯಗಳನ್ನ ತಿಳಿಸಿ ಅವ್ರ ಕಡೆಯಿಂದ ಸ್ಮೂತಾಗಿ ಔಟ್ಪುಟ್ ತೊಗೊಂಡಾಗ್ಲೇ ಆನ್ ಸ್ಕ್ರೀನಲ್ಲಿ ಒಬ್ಬ ನಿರ್ದೇಶಕನ ಕನಸುಗಳು ಕಾಣೋದು. ಸೊ ಹಂಗಾಗಿ ಅವರಲ್ಲಿರೋ ಎಲ್ಲ ಗುಣಗಳನ್ನು ನಾವು ಮೊದಲು ಹೀರ್ಕೊಂಡು ಅವ್ರಿಗೆ ನಮ್ಮ ಕತೆ ಗುಣಗಳೆಲ್ಲ ಅವರಲ್ಲಿ ತುಂಬಿ ಎಕ್ಸ್ಟ್ರಾಕ್ಟ್ ಮಾಡಿದಾಗ್ಲೇ ಔಟ್ಪುಟ್ ಸಿಕ್ಕಿದ್ದು. ಬಟ್ ಸತ್ಯ ಮಧ್ಯದಲ್ಲಿ ತುಂಬ ದಿನ ಗ್ಯಾಪ್ ಕೊಟ್ಟಿದ್ರಿ ಶಿವಾಜಿನಗರಕ್ಕಿಂತ ಮುಂಚೆ, ಯಾಕೆ, ಯಾವ ಕಾರಣಕ್ಕೆ? ಒಂದು 2-3 ರಾಂಗ್ ಸ್ಟೆಪ್ ಇಟ್ವಿ. ಅದಾದಮೇಲೆ ಅದಕ್ಕೊಂದು ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಒಂದು 2-3 ವರ್ಷ ಕೆಲಸ ಇರಲಿಲ್ಲ. ಅದಾದಮೇಲೆ ಶಿವಾಜಿನಗರ ಮಾಡಬೇಕು ಅಂತ ಫುಲ್ ಫೈರಲ್ಲಿ ಮೈ ಒದರಿ ನಿಂತ್ಕೊಂಡು ಬಂದು ಸಾರ್ ಕತೆ ಹೇಳಿದೆ. ಸಾರ್ ಸಪೋರ್ಟ್ ಮಾಡಿದ್ರು, ರಾಮು ಸಾರ್ ಸಪೋರ್ಟ್ ಮಾಡಿದ್ರು. ಒಂದು ಬ್ಯೂಟಿಫುಲ್ ಸಿನಿಮಾ ಆಗಿದೆ. ಆಮೇಲೆ ಏನೇ ಡೈರೆಕ್ಟರ್ ಕನಸನ್ನು ನೆನ್ಸ್ ಮಾಡೋರು ಆರ್ಟಿಸ್ಟು ಸರ್. ಇವತ್ತು ಇಷ್ಟು ಜನ ಅವ್ರನ್ನ ಕರಿತಾ ಇದ್ದಾರೆ, ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ ಆ ಪೋಸ್ಟ್ ವ್ಯಾಲ್ಯೂ ಬೇಕು, ಹೌದು ಬೇಕು. ಆವಾಗ ನಮ್ಮ ಕತೆ ಸಾರ್ಥಕ ಆಗಿದೆ. ಅವಾಗ ಜನ ಅವರನ್ನ ಹೀರೋ ನೋಡ್ಕೊಂಡು ವಿಸಿಲ್ ಹೊಡಿತಾರಲ್ಲ, ಸಿನಿಮಾ ನೋಡಿ ಇಷ್ಟಪಟ್ಟ ಮೇಲೆ ಯಾರು ಡೈರೆಕ್ಟ್ರು ಅಂತ ಕೇಳ್ತಾರೆ. ಬಟ್ ಅಂತ ಒಂದು ಕ್ಯಾರೆಕ್ಟರ್ ಅಂದರೆ ಇದು ಸರ್. ಧೀರಾ ನನ್ನ ಮಗ ಧೀರನು, ನನಗಾಗಿ ನನ್ನ ಉಸಿರಾದನು. ರಾಣಿ ನನ್ನ ಮಹಾರಾಣಿಯು, ನನಗಾಗಿಯೇ ನನ್ನ ಉಸಿರಾದೆಳು. ಈ ಉಸಿರಿಗೊಂದು ಹೊಸ ಉಸಿರ ತಂದೆ ನೀನು. ಈ ಉಸಿರಿಗಾಗಿ ನನ್ನ ಉಸಿರ ಕೊಡುವೆ ನಾನು. ಧೀರ ನನ್ನ ಮಗ ಧೀರನು, ನನಗಾಗಿ ನನ್ನ ಉಸಿರಾದನು. ರಾಣಿ ನನ್ನ ಮಹಾರಾಣಿಯು, ನನಗಾಗಿಯೇ ನನ್ನ ಉಸಿರಾದೆಳು. ಶಬೇಬಾ 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 ಶೇಬಾಲೇಬಾ, ಶಬೇಬಾ 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 ಶೇಬಾಲೇಬಾ. ಸೊ ಅಂತೂ ಇಂತೂ ಕೊನೆಗೆ ಶಿವಾಜಿನಗರದಿಂದ ನಿಮ್ಮ ಗುಡ್ ಟೈಮ್ ಸ್ಟಾರ್ಟ್ ಆಗಿದೆ, ಮತ್ತೊಂದು ರೈಟ್ ಸ್ಟೆಪ್ ಇಟ್ಟಿದ್ದೀರಾ ಅಂತ ಆಯಿತು. 100% ಇನ್ನು ನಿಮ್ಮ ಸಿನಿಮಾಗಳಲ್ಲಿ ಮೋಸ್ಟ್ ಆಫ್ ಅಲ್ಲಿ ಅವ್ರು ಹೇಳ್ದಂಗೆ ಕೋನ್ ಬಾವು ಕಾಲ ಅನ್ನೋ ಥರ ಕರಿಯ ಅನ್ನೋದು ಫೇಮಸ್ ಆಗ್ಬಿಡಿದೆ, ಕರ್ನಾಟಕದ ಕರಿಯ ಅಂತ, ಕರಿಯ ಐ ಲವ್ ಯು ಅಂತ ಹೇಳಾಗಿದೆ. ಒಂದಲ್ಲ ಒಂದು ಸಾಂಗ್ ಇದ್ದೇ ಇರುತ್ತಲ್ಲ ಅದ್ರ ಬಗ್ಗೆ, ಹೇಗೆ? ಹೌದು, ಅದು ಮೋಸ್ಟ್ಲಿ ಕರಿಯ ಅನ್ನೋದು ನಮ್ಮ ಮನೆ ದೇವರಿದ್ದಲ್ಲಿ. ನಮಗೆಲ್ಲ ಗಾಂಧಿನಗರದಲ್ಲಿ ಹೇಳ್ತಲ್ಲ, ಪಿ ಎನ್ ಸತ್ಯ ಅಂದರೆ ಮಚ್ಚು ಮನೆ ದೇವರು. ಅದೇ ನಿಮ್ಮ ಡೈಲಾಗ್, ಅದನ್ನ ಬಿಟ್ಟು ಹೋಗಲ್ಲ. ಓಕೆ, ಅದು ನೋಡಿ ಅಲ್ಲೆಲ್ಲೋ ಹೋದ್ರೆ ಕರಿಯ ಅಂತಾರೆ, ಇದೆಲ್ಲೋ ಸ್ವಲ್ಪ ತಮಿಳ್ ಗೊತ್ತಿರೋ ಏನೇ ಬಂದರೆ ಯಾರು ಅವನ ಕರ್ಪ ಅಂತಾರೆ, ಇದೆಲ್ಲ ಬಂದ್ರೆ ಕ್ಯಾ ಒಕ್ಕಾಲ ಅಂತಾರೆ. ಅದು ಬಿಟ್ಟು ಹೋಗಲ್ಲ, ಎಲ್ಲರ ಬಾಯಲ್ಲೂ ಅದು ಇದ್ದೇ ಇದೆ, ಕಪ್ಪು ಕಪ್ಪು ಅನ್ನೋದು.
ಸೊ ನಮಗೆ ಪದೇ ಪದೇ ನಾವು ಜ್ಞಾಪಿಸ್ಕೊತಾನೆ ಇರ್ತೀವಿ ಅದನ್ನ. ನಿಮಗೆಲ್ಲ ಫೀಲ್ ಆಗುತ್ತೆ ಯಾಕಪ್ಪ ಹಿಂಗೆ ಕರೀತಾರೆ ನಾನು ಅಯ್ಯೋ ನನಗೆ ಖುಷಿ ಸರ್, ಅಕಸ್ಮಾತ್ ದೇವರನ್ನ ಇನ್ನೊಂದು ಜನ್ಮ ಅಂತಿದ್ರೆ ಬೆಳಗಂತೂ ಉಡ್ಸ್ಬೇಡಂಗೆ ಕಪ್ಪಿಗೆ ಉಡ್ಸು ಅಂತೀನಿ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ ನಿಮ್ಮ ಇದ್ರ ಮೇಲೆ, ಎಸ್, ನಿಮ್ದು ಮತ್ತೆ ಕರಿಯಾ ಕರಿಯಾ ನೀನೆ ಸೆಲ್ಫ್, ಅದು ಸಾರೇ ಬರ್ದಿರೋದು. ಓಕೆ, ಹೌದು. ಸಿನಿಮಾದಲ್ಲಿ 4 ಸಾಂಗ್ ನಾನು ಬರೆದಿದ್ದೀನಿ. ಒಂದು ಸಾಂಗ್ ಹೇಪಿ ಅರ್ಜುನ್ ಬರೆದಿದ್ದಾರೆ. ಮಂಡ್ಯ ಬೆಣ್ಣೆ ಕಣ ತುಂಬ ಸ್ಟ್ರಾಂಗ್ ಕಣ ನಾನು ಬರೆದಿದ್ದು. ಆಸೆ, ಆ ಸಾಂಗ್ ಅವ್ರಿಗೆ ತುಂಬಾ ಫೇವ್ರೇಟ್ ಸಾಂಗ್, ಅದನ್ನೇ ಹೇಳ್ತಿದ್ರು. ಆಸೆ ಏನೋ ಆಸೆ ಅನ್ನುವ ಅದನ್ನ ಬರೆದಿದ್ದು. ಕರಿಯಾ ಸೆಲ್ಫ್ ನಾನೇ ಬರೆದಿದ್ದು. ಆಮೇಲೆ ಧೀರ ಮಗಧೀರ ಸಾಂಗ್. ಆಮೇಲೆ ನೀವು ನಂಬಲ್ಲ ಸಾರು, ನಾವು ಮಾತಾಡ್ಕೊಂಡು ಜೊತೆಲಿ ಕೇಳಿ ಅಲ್ಲೇ ಬರ್ದು ಅಲ್ಲೇ ಹೇಳ್ತಾ ಇದ್ದೆ, ಸರ್ ಇದಿರುತ್ತೆ ನೋಡಿ, ಇಲ್ಲ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ. ಫೈಟ್ ತೆಗಿತಾ ಇದ್ವಿ, ಸಾಂಗ್ ಬರಿತಾ ಇದ್ವಿ. ಫೈಟಲ್ಲಿ ಕೇಳಿದ್ದೀನಿ ಸರ್. ಯಾವ್ದಿದೆ ಕರಿಯಾ ಸಾಂಗ್ ಬರಿತಾ ಇದ್ದ? ಕರಿಯಾ ಸಾಂಗ್ ಫೈಟಲ್ಲೇ ಬರ್ದಿದ್ದು. ಇಂಟ್ರೊಡಕ್ಷನ್ ಫೈಟ್ ತೆಗಿತಾ ಇದ್ವಿ. ಆಸೆ ಆಸೆನೂ ಅಲ್ಲೇ ಬರ್ತೀವಿ. ಇಂಟ್ರೊಡಕ್ಷನ್ ಫೈಟ್ ತೆಗಿಬೇಕಾದ್ರೆ ಆಸೆ ಆಸೆ ಸಾಂಗ್ ಬರೀತೀವಿ. ಓಕೆ, ಬಟ್ ಇವತ್ತು ಆ ಸಾಂಗು ಎಲ್ಲ ಮೀಡಿಯಾದಲ್ಲಿ ಟಾಪ್ 10 ನಂಬರ್ 1 ಇದೆ. ಆಸೆ ಆಸೆ ಅದೊಂದು ಖುಷಿ. ಆಸೆ ಏನೋ ಆಸೆ ನಿನಗೆ ನಾ ಸೋಲೋ ಆಸೆ. ಆಸೆ ಆಸೆ ನೂರು ಆಸೆ ಸೋತು ನಾ ಗೆಲ್ಲೋ ಆಸೆ. ನಿಜವಲ್ಲದ ಕಾಮನವಿಲ್ಲ, ನಾ ಹೋಲಿಕೆ ಮಾಡುವುದಿಲ್ಲ, ಅಪರೂಪದ ರೂಪ ನೀನೇ. ಸತ್ಯ ಹೇಳುವೆ ನನ್ನಾಣೆ. ಆಸೆ ಆಸೆ ಏನೋ ಆಸೆ ನಿನಗೆ ನಾ ಸೋಲೋ ಆಸೆ. ಆಸೆ ಆಸೆ ನೂರು ಆಸೆ ಸೋತು ನಾ ಗೆಲ್ಲೋ ಆಸೆ. ನನಗೇನು ಒಂದು ಖುಷಿ ಅಂದರೆ, ನೀವು ನಂಬಲ್ಲ, ಸಿನಿಮಾ ರಿಲೀಸ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಓಪನಿಂಗ್ ತೊಗೊಂಡಿದೆ, ಒಳ್ಳೆ ಟಾಕ್ ಇದೆ. ಆಲ್ರೆಡಿ 3 ಜನ ಪ್ರೊಡ್ಯೂಸರ್ ಫೋನ್ ಮಾಡಿದ್ದಾರೆ, ಕಾಂಬಿನೇಷನ್ ಮಾಡೋಣ ನಿಮ್ಮಿಬ್ರು ಕಾಂಬಿನೇಷನ್ ಇನ್ನೊಂದು ಮಾಡಬೇಕು ಅಂತ. ಇನ್ನು ಯಾವ್ದಿದೆ ನೆಕ್ಸ್ಟ್ ಏರಿಯಾ? ರೆಡಿ ಮಾಡಿದ್ದಾರೆ. ಏರಿಯಾ ರೆಡಿ ಆಗೋಗ್ಬಿಟ್ಟಿದ್ಯಾ? ರೆಡಿ ಮಾಡಿದ್ದೀನಿ. ಹೇಳ್ಬೋದಾ? ಇಲ್ಲೇ ಓಪನ್ ಆಗಿ ಹೋಗ್ಬಿಡ್ಲಿ. ಇಲ್ಲೇ ಓಪನ್ ಆಗಿ ಹೋಗ್ಬಿಡ್ಲಿ. ಇಲ್ಲ ಹೇಳ್ತೀರಾ ಇಲ್ಲೇ ಓಪನ್ ಆಗಲಿ. ಎಕ್ಸ್ಕ್ಲೂಸಿವ್. ಇಲ್ಲ, ಆಫ್ಟರ್ ಶಿವಾಜಿನಗರ ಇದಕ್ಕಿಂತ ದೊಡ್ಡ ಬ್ಯಾಂಗಲ್ಲಿ ಮಾಡ್ಬೇಕು ನಾವು. ಓಕೆ, ಅದು ಹೆವಿ ಬಡ್ಜೆಟ್ ಸಿನಿಮಾ. ನಿಮಗೆ ಶಾರ್ಟ್ಲಿ ಇಷ್ಟರಲ್ಲೇ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಮೀಡಿಯಾಗಳನ್ನ ಕರೆದು ಆ ಫೋಟೋಶೂಟು ಅದೇ ಒಂದು ವಿಭಿನ್ನ ಒಂದು ಪ್ಲಾನ್ ಮಾಡಿದ್ದೀವಿ. ಓಕೆ, ಒಂದು ಎಕ್ಸ್ಟ್ರಾರ್ಡಿನರಿ ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ ಪಿಕ್ಚರಿಂದ. ಬಟ್ ಅದೊಂದು ಲೈಫಲ್ಲಿ ಒಂದು ಸೂಪರ್ ಪಿಕ್ಚರ್ ಆಗುತ್ತೆ. ಸೊ ಇನ್ನು ಯಾವುದೇ ಏರಿಯಾ ಉಳ್ಕೊಂಡಿದೆ ಅಂತ ನೀವುಗಳೇ ಡಿಸೈಡ್ ಮಾಡಬೇಕು. ಅಗೇನ್ ಸತ್ಯ ಅಂದರೆ ಅವ್ರ ಸಿನಿಮಾ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಪಂಚಿಂಗ್ ಡೈಲಾಗ್ ಇರುತ್ತೆ. ಅದೇನಾಗುತ್ತೆ ಅದೇ ಮಾರ್ಕೋದು. ಇವಾಗ ಹೇಳಿದ್ರಿ ಮಚ್ಚು ಅಂದರೆ ಮನೆ ದೇವರು ಅಂತ ಒಂದು ಡೈಲಾಗು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ವಿಜಯ್ ಸರ್ ಆ್ಯಕ್ಚುಲಿ ಚಿಕ್ಕ ಹುಡುಗ ಅಂತ ತೋರಿಸ್ತೀನಿ ನಾವು ವಿಜಯ್ ಸರ್ನ. ಆ ವಿಜಯ್ ಸರ್ ಚಿಕ್ಕ ಹುಡುಗ ಇದ್ದಾಗ ಡೈಲಾಗ್ ಹೊಡಿತಾರೆ, ನಾನು ಹೊಡೆಯೋ ಒದೆಗೂ ನನ್ನ ಹೈಟ್ಗೂ ಸಂಬಂಧ ಇಲ್ಲ ಅಂತ. ಅದಾದಮೇಲೆ ನೆಕ್ಸ್ಟ್ ಕಾಲೇಜಲ್ಲಿ ವಿಜಯ್ ಸರ್ ಹೇಳ್ತಾರೆ, ನಾನು ಕೊಡೋ ಒದೆಗೂ ನನ್ನ ಹೈಟ್ಗೂ ಸಂಬಂಧ ಇಲ್ಲ ಅಂತ. ಅದಕ್ಕೆ ನೆಕ್ಸ್ಟ್ ಹೀರೋಯಿನ್ ಹೇಳ್ತಾರೆ, ನಾನು ಹೊಡೆಯೋ ಒದೆಗೂ ನೀನು ಕೊಡೋ ಒದೆಗೂ ಹೈಟ್ಗೆ ಸಂಬಂಧನೇ ಇಲ್ಲ ಅಂತ. ಅದಾದ್ಮೇಲೆ ಹೀರೋಯಿನ್. ಓಕೆ, ಅದಾದ್ಮೇಲೆ ಮನೇಲಿ ಮಕ್ಕಳು ಮಾತಾಡ್ತಾರೆ, ಮಮ್ಮ ನೀನು ಹೊಡೆಯೋ ಒದೆಗೂ ನೀನು ಹೈಟ್ಗೂ ಸಂಬಂಧ ಇಲ್ವಂತೆ ಅಂತ. ಅದಾದ್ಮೇಲೆ ಅವ್ರ ತಾತ ಕ್ಯಾರೆಕ್ಟರ್ ಹೇಳ್ತಾರೆ, ನನ್ನ ಮಗನೇ ಕಣ್ಮುಂದೆ ಯಮ ನಿಂತ್ಕೊಂಡ್ರೆ ಬಾಯಲ್ಲಿ ಮಾತೆಲ್ಲ ಬರುತ್ತೆ, ನಿನಗೆ ಬರೋದು ಕಕ್ಕ, ನಿನಗೆ ತಾಕತ್ತಿದ್ರೆ ಹೋಗಿ ನಿಮ್ಮ ಯಜಮಾನ ಉಳಿಸ್ಕೋ, ನನ್ನ ಮೊಮ್ಮಗ ಹೊಡೆಯೋ ಒದೆಗೂ ಅವ್ನ ಹೈಟ್ಗೂ ಸಂಬಂಧನೇ ಇಲ್ಲ ಅಂತ. ಅಂದರೆ ಅದೊಂದು ಮ್ಯಾನಲಿಸಮ್ ಥರ ಕ್ಯಾರಿ ಮಾಡ್ತಾ ಬಂದಿದ್ದೀವಿ. ಆ ಡೈಲಾಗ್ ಬಂದರೆ ನೀವು ನಂಬಲ್ಲ, ಇಂಟರ್ವಲ್ ಬ್ಲಾಕಿಂದ ಹಿಡಿದು ಆ ಪಿಕ್ಚರ್ ಬಿಗಿನಿಂಗಲ್ಲಿ ಇಂಟರ್ವಲ್ ಬ್ಲಾಕಲ್ಲಿ ಎಂಡಲ್ಲಿ ಈ ಡೈಲಾಗ್ ಕ್ಯಾರಿ ಆಗುತ್ತೆ. 100% ಜನ ವಿಸಿಲ್ ಹೊಡಿತಾ ಇದ್ದಾರೆ. ಅಪ್ ಟು ಪಿಕ್ಚರ್ ಈ ಥಿಯೇಟ್ರಲ್ಲಿ ಎಲ್ಲವರೆಗೂ ಇರುತ್ತೆ ಅಲ್ಲಿವರೆಗೂ ವಿಸಿಲ್ ಹೊಡಿತಾರೆ. ಆ ಡೈಲಾಗ್ ಒಂದ್ಸಲ ಅವ್ರ ಬಾಯಲ್ಲ ಕೇಳ್ಬಿಡೋಣ. ರೆಡಿ, ಆ್ಯಕ್ಷನ್. ನಾನು ಹೊಡೆಯೋ ವಧೆಗೂ ನನ್ನ ಹೈಟ್ಗೂ ಸಂಬಂಧನೇ ಇಲ್ಲ. ಸೂಪರ್. ಇನ್ನೊಂದು ಡೈಲಾಗ್ ಇದೆ, अल्लाह से दुआ करना, दम की मत देना, दुनिया मेरी है. ಸೂಪರ್. ಈ ಶಿವಾಜಿನಗರದಲ್ಲಿ ಬದುಕಕ್ಕೆ ದಮ್ಮಿರ್ಬೇಕು. ನಾನು ಕೊಡೋ ವಧೆಗೂ ನನ್ನ ಹೈಟ್ಗೂ ಸಂಬಂಧನೇ ಇಲ್ಲ. ಪಿಚ್ಚು ನಂದು, ಕರ್ನಾಟಕ ನಂದು. ನಿನ್ನ ಜುಟ್ಟು ಹೇಳ್ಬಿಟ್ಟು ಬಂದಿದ್ಯಾ ಮನೆಯಲ್ಲಿ? ಬ್ಯಾಕಲ್ಲಿ ಹಾಕಿದ್ರೆ ಕುರುಪು,
बहुत दिनों से शिवाजीनगर गली गली में रक्तದ್ದು ಮಳೆ ಆಗಿಲ್ಲ. ಎಕ್ಸ್ಟ್ರಾರ್ಡಿನರಿ. ಮತ್ತು ಇನ್ನು ಹೀರೋನ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನಿಮ್ಮ ಪರದಲ್ಲಿ ಅದು ಇಲ್ಲ ಇವತ್ತು ಆ್ಯಕ್ಚುಲಿ, ಯಾಕಂದರೆ ತುಂಬ ಲೇಟ್ ನೈಟಲ್ಲಿ ಶಿವಾಜಿನಗರದಲ್ಲಿ ಮಾಡ್ತಾ ಇದ್ದೀವಿ. ಒಳ್ಳೆ ಆ್ಯಕ್ಟ್ರು, ಅಂದರೆ ಡೈರೆಕ್ಟ್ರಿಗೆ ಹೇಳಿ ಮಾಡಿಸಿರೋಂಥ ಆ್ಯಕ್ಟ್ರು. ಎನಿ ಡೈರೆಕ್ಟರ್, ನಾನೇ ಅಂತಲ್ಲ, ಕತೆಗೆ ಸೂಕ್ತವಾಗಿ ಅಭಿನಯ ಮಾಡುವಂಥದ್ದು, ಡೆಡಿಕೇಟೆಡು, ಟೈಮ್ ಸೆನ್ಸು, ಆಮೇಲೆ ಆ ಕಥೆನ ತಿಳ್ಕೊಂಡು ನಾನು ಹೇಳಿದವ್ರು ಕನ್ಫ್ಯೂಷನ್ ಆದರೆ ವಿಜಯ್ ಸರ್ ಹತ್ರ ಹೋಗಿ ಕ್ಲಿಯರ್ ಮಾಡ್ಕೊಳ್ಳು, ಸರ್ ಈ ಡೈಲಾಗ್ ಏನರ್ಥ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಯಾವ ರೋಲಲ್ಲಿ ಮಾಡಿಸಿದ್ರು? ಆ್ಯಕ್ಚುಲಿ ಅಯ್ಯಂಗಾರ್ ಬ್ರಾಹ್ಮಣ ಹುಡುಗಿ ಕ್ಯಾರೆಕ್ಟರ್ ಅದು. ಮನೇಲಿ ಮಾತ್ರ ಗೌರಮ್ಮ ಥರ ಇರ್ತಾಳೆ, ಕಾಲೇಜಿಗೆ ಬಂತರ ಬಿಜಾರ ಗೌರಮ್ಮ ಹುಡ್ದಾಳೆ, ಆ ಥರ ಡಬಲ್ ಶೇಡ್ ಇರೋಂಥ ಕ್ಯಾರೆಕ್ಟರ್. ಬಟ್ ಅದು ಹೇಳಿದ್ರೆ ಚೆನ್ನಾಗಿರಲ್ಲ, ನೀವು ಸಿನಿಮಾದಲ್ಲಿ ನೋಡಿದ್ರೆ ಮಜಾ. ಸೊ ವೆರಿ ಗುಡ್ ಆ್ಯಕ್ಟ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಪಿಕ್ಚರಲ್ಲಿ ಆಕೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಈಗೇನು 4 ಸಿನಿಮಾ ಆಗಿದೆ, ಅದೊಂದು 40 ಸಿನಿಮಾ ಕರ್ಕೊಂಡು ಹೋಗುತ್ತೆ. ಆ ಥರ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಆಗಿದೆ. ನೆಕ್ಸ್ಟ್ ನಿಮ್ಮಿಬ್ರು ಕಾಂಬಿನೇಷನ್ ಕೇಳ್ದಂಗೆ ವಿಜಯ್ ಜೊತೆ ಅವ್ರ ಕಾಂಬಿನೇಷನ್ ಮತ್ತೆ ಕೇಳ್ಬೋದಾ? 100% ಕೇಳ್ಬೋದು ಸೂಪರ್. ಆಮೇಲೆ ಆನ್ ಸ್ಕ್ರೀನ್ ನಿಮ್ಗೆ ಆರ್ಟಿಸ್ಟ್ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆಯಲ್ಲ, ಅದು ನ್ಯಾಚುರಲ್ ಆಗಿದೆ. ಏನೋ ಮಾಡ್ಬೇಕಲ್ಲಪ್ಪ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅಂತಲ್ಲ, ಇಬ್ರು ಮಾಡಿರೋದು ಒಂದು ಪ್ರೀತಿಸಿರೋ ಹುಡುಗ ಹುಡುಗಿ ಇದ್ರೆ ಆಗಿರ್ತಾರೆ, ಆ ಥರ ಇದೆ. ಸಾಂಗಲ್ಲಿ ಆಗ್ಬೋದು, ಸೀನಲ್ಲಿ ಆಗ್ಬೋದು. ಆಮೇಲೆ ಈ ಪಿಕ್ಚರ್ ಒಂದು ವಿಶೇಷತೆ ಏನಂದ್ರೆ, ವಿಜಯ್ ಸಾರು ಪಾರುಲ್ನ ಪಟಾಯಿಸಲ್ಲ, ಪಾರುಲ್ ವಿಜಯ್ ಸರ್ನ ಪಟಾಯಿಸ್ತಾರೆ, ಅದೇ ಹೈಲೈಟ್. ಹುಡುಗನ ಪಟಾಯಿಸ್ತಾರೆ. ಮೆಮೊರಿ ಕಾರ್ಡಿನಲ್ಲಿ ನೀ ನನ್ನ ಸೇವ್ ಮಾಡ್ಕೊ, ರಾತ್ರಿ ಬೆಡ್ರೂಮಿನಲ್ಲಿ ಕದ್ದು ನೋಡಬಹುದು. ಆನ್ಲೈನ್ ಡೇಟಿಂಗ್ ಮಾಡೋ ವಾಟ್ಸ್ಆಪ್ ಕಾಲದಲ್ಲಿ ವೈಬ್ರೇಟರ್ ಮೂಡಲ್ಲಿರೋ ಹಳೆ ಸೆಲ್ಲು ನೀನು. ಓ ಟಚ್ ಸ್ಕ್ರೀನು ನಾನು, ನೀ ಟಚ್ ಮಾಡೋ ಬಂದು, ಎಲ್ಲ ಔಟ್ ಗೋಯಿಂಗು ನಿನಗಾಗಿ, ಈ ಆಪಲ್ ಫೋನು ಕೂಡ ನಿನಗಾಗಿ. ಕರಿಯ ಕರಿಯ ನಾನೇ ಸೆಲ್ ಫೋನು ನಿಂಗೆ, ಹಾಟಿಗೆ ಕೊಡೋ ನೀನು ಮಿಸ್ ಕಾಲು, ಹೇ ಹಾಟಿಗೆ ಕೊಡೋ ನೀನು ಮಿಸ್ ಕಾಲು. ಅವ್ರ ಒಂದು ಮ್ಯಾನ್ಲಿ ಲುಕ್ ಇದೆಯಲ್ಲ ಸಿನಿಮಾಲಿ, ಆ ಲುಕ್ ಅವ್ಳಿಗೆ ಇಷ್ಟ ಆಗ್ಬಿಡುತ್ತೆ. ಅವರು ಡೈಲಾಗ್ ಅವ್ರ ಡೈಲಾಗ್ ಹೇಳ್ತಾರೆ, ದಮ್ಮು ಅನ್ನೋದು ಅಂಗಡಿನ ಮಾರಲ್ಲ, ತಾಯಿ ಎದೆ ಹಾಲಲ್ಲೇ ಬರಬೇಕು, 3 ವರ್ಷ 36 ಗಂಟೆ ಅಮ್ಮನ ಹಾಲು ಕುಡಿದು ಬೆಳೆದಿದ್ದೀನಿ ಅಂತ ಹೇಳ್ತಾರೆ ಡೈಲಾಗ್. ಆ ಡೈಲಾಗಿಗೆ ಬಿದ್ದೈತಾಳೆ ಅವಳು, ವಾವ್ ಸೂಪರ್ ಅಂತಾರೆ. ಆಮೇಲೆ ಟಕ್ ಅಂತ ಹೇಳ್ತಾರೆ, ಅಪ್ಪ ಅಂತ ಬಿಡ್ತಾರೆ, ಕೊಟ್ಟೆಟ್ಗೆ ಅಮ್ಮ ಅಂದ್ರೆ ಅನ್ನ ತಿಂತ, ನೀನು ಅಮ್ಮನಂದ್ರೆ ಒದೆತಿ ಅಂತ ಬ್ಯಾಡ್ ಅಂತ ಬಿಡ್ತಾರೆ. ಅದೆಲ್ಲ ಇಂಪ್ರೆಸ್ ಆಗ್ಬಿಡ್ತಾರೆ ಅವಳು. ಓಕೆ, ಹಂಗಾಗಿ ಅವಳು ಆಮೇಲೆ ಕಟ್ ಮಾಡಿ ಹೇಳ್ತಾರೆ, ಒಡೆಗೊಂದು ನೈಟ್ಗೂ ಸಂಬಂಧ ಇಲ್ಲ ಅಂತ. ಅಲ್ಲಿ ಫಿದಾ ಆಗ್ಬಿಟ್ಟು ಅವಳೇ ಹೇಳ್ತಾಳೆ, ಮಗನೇ ನನ್ ಗಂಡ ಅಂತ ಒಂದಾದ್ರೆ ನೀನೇ ಆಗ್ಬೇಕು, ನೀನ್ ಕ್ಯಾಚ್ ಹಾಕೊಳ್ತಾರೆ ಬಿಡಲ್ಲ ಅಂತ ಹೇಳಿ ಟ್ರೈ ಕೊಡ್ತಾರೆ. ಇವರಿಗೆ ಒಂದು ಚಾಲೆಂಜ್ ಹಾಕಿ ಹೋಗ್ತಾರೆ. ಅವಳೇ ಚಾಲೆಂಜ್ ಹಾಕೊಂಡು ಸಾರ್ ಗೊತ್ತಿಲ್ಲದಂಗೆ ಟ್ರ್ಯಾಕ್ ಮಾಡ್ತಾರೆ. ಅದು ಏನಂದ್ರೆ ಕಥೆನಲ್ಲಿ ಅವ್ರು ಥಿಂಕ್ ಮಾಡಿದ್ರೆ ಅವ್ರ ಕತೆ ಬರುತ್ತೆ, ಇವ್ರು ಥಿಂಕ್ ಮಾಡಿದ್ರೆ ಇವ್ರ ಕತೆ ಬರುತ್ತೆ. ಇಬ್ರು ಸೇರೋದು ಆಫ್ಟರ್ ಇಂಟರ್ವ್ಯೂಲ್. ಆಕ್ಚುಲಿ ನೀವು ಪಿಕ್ಚರ್ ನೋಡಿ, ಆ ಸ್ಕ್ರೀನ್ ಪ್ಲೇ ಬೇರೆ ತರ ಇದೆ. ಹೊಸದೊಂದು ಸಾಹಿತ್ಯ ಮನಸ್ಸೆಂಬ ಹಾಳೆಯಲ್ಲಿ, ಹಿತವಾಗಿ ಮೈಯಲಿ ಶ್ರುತಿಯು ಕಂಪಿಸಿ, ಇತಿಹಾಸವಾಯ್ತು ಪ್ರೇಮಿಗಳ ಹಾಡಲಿ. ತಂಪು ಚಂದ್ರನಂತೆ ಬೆಳಗು ಸೂರ್ಯನಂತೆ, ಶಾಶ್ವತ ಈ ಸ್ನೇಹವು, ಸಂಜೀವಿನಿ ಪ್ರೇಮವು. ನಿಜವಲ್ಲದ ಕಾಮನವಿಲ್ಲ, ನಾ ಹೋಲಿಕೆ ಮಾಡುವುದಿಲ್ಲ, ಅಪರೂಪದ ರೂಪ ನೀನೇ. ಸೊ ವಿಜಯ್, ಲಾಸ್ಟ್ ಏನೋ ಹೇಳೋಕ್ಕೆ ಇಷ್ಟಪಡ್ತೀರಾ? ಶಿವಾಜಿನಗರ ನೈಟ್ ಬಂದಿದ್ದೀವಿ, ಇಷ್ಟೊಂಕ ಇದೀರ ಜೊತೆಲಿ, ಸಿನಿಮಾ ರಿಲೀಸ್ ಆಗಿದೆ. ಮೋಸ್ಟ್ಲಿ ನಿಮಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಈ ರೀತಿ ಒಂದು ಪ್ರೋಗ್ರಾಮ್ ಮಾಡಿರೋದು. ಮೊದಲನೇದಾಗಿ ಸಮಯ ಟಿ ವಿ ಎಲ್ಲ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತಿನಲ್ಲಿ ಶಿವಾಜಿನಗರಕ್ಕೆ ಬಂದು ನಮಗೆ ಅವಕಾಶ ಮಾಡಿಕೊಟ್ಟು ಶೂಟ್ ಮಾಡಿದ್ದಕ್ಕೆ. ಎರಡನೇದಾಗಿ ಕರ್ನಾಟಕದಲ್ಲಿರುವಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ, ನಿಮ್ಮ ದುನಿಯಾ ವಿಜಯ್ ಮತ್ತು PM ಸತ್ಯ ಅವರು ಮತ್ತು ಎಂಟೈರ್ ಟೀಮ್ ನಿಮಗೆ ಚಿರಋಣಿಯಾಗಿರ್ತೀವಿ. ಯಾಕೆಂದರೆ
ಇದೇ ದರ್ಗಾ ಅಲ್ಲಿ ಬಂದು ನನ್ನ ಸಿನಿಮಾದ ಮೊದಲನೇ ಶಾರ್ಟ್ನ ಇಲ್ಲೇ ಅಲ್ಲಾಹು ಅಕ್ಬರ್ ಅಂತ ಸ್ಟಾರ್ಟ್ ಮಾಡಿ ಇದೇ ಶಿವಾಜಿನಗರಲ್ಲಿ ಅದೇ ಅಲ್ಲಾಹು ಅಕ್ಬರ್ ಅಂತಲೇ ಸಿನಿಮಾನ ಎಂಡ್ ಮಾಡ್ತೀವಿ. ಹಾಗಾಗಿ ನಮ್ಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ಸದಾ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಇರಲಿ. ಸಲಾಮ್ ಅಲೈಕುಮ್. ನೀವೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯ ವೀಕ್ಷಕರಿಗೂ, ಸಮಯ ಚಾನಲ್ ಎಲ್ಲ ತಂತ್ರಜ್ಞರು ನನ್ನ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನಮ್ಮ ಸಿನಿಮಾ ತುಂಬ ಸಪೋರ್ಟ್ ಮಾಡಿದ್ದೀರಾ. ರಿಲೀಸ್ ಹಿಂದಿನಿಂದ ಚಿತ್ರೀಕರಣ ಮಾಡುವಾಗಲಿಂದನೂ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆ ಯಾವತ್ತಿಗೂ ನಾವು ಚಾನಲ್ಗೆ ನಿಮಗೆಲ್ಲ ಋಣಿಯಾಗಿರ್ತೀವಿ. ಕನ್ನಡ ಚಿತ್ರನ ಬೆಳೆಸಿ, ಕನ್ನಡ ಚಿತ್ರನ ಉಳಿಸಿ. ಬಟ್ ಶಿವಾಜಿನಗರಕ್ಕೆ ಸಿಕ್ಕಿರೋ ಒಂದು ಎಕ್ಸ್ಟ್ರಾರ್ಡಿನರಿ ಓಪನಿಂಗ್, ಅದಕ್ಕೆ ಮೀಡಿಯಾನೇ ಕಾರಣ. ಅದಕ್ಕೆ ಯಾವಾಗಲೂ ನಾನು ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೆ ನಿಮ್ಮ ಕಾಂಬಿನೇಷನ್ ಬರ್ತಾರೆ ಒಳ್ಳೆ ಸಿನಿಮಾ ಎಲ್ಲ ನೆಕ್ಸ್ಟ್ ಗ್ಯಾಪ್ ತೊಗೊಂಬಿಡಿ. ಜೊತೆಗೆ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಒಳ್ಳೇದಾಗಲಿ. ಇದೇ ರೀತಿ ನಿಮ್ಮ ಪ್ರತಿಯೊಂದು ಸಿನಿಮಾಕ್ಕೂ ನಾವು ಸಿಕ್ಕಿ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾನೆ ಒಳ್ಳೇದಾಗಲಿ. ನಿಮ್ಮ ಈ ಕಾಂಬಿನೇಷನ್ ಹೀಗೆ ಹಿಟ್ ಆಗ್ತಾ ಹೋಗಲಿ. ಆಲ್ರೈಟ್ ವೀಕ್ಷಕರ, ಕಾರ್ಯಕ್ರಮ ನೋಡಿದ್ರೆ ಎಂಜಾಯ್ ಮಾಡಿದ್ರೆ ನಿಜ ಹೇಳಬೇಕು ಅಂದರೆ ನನಗಂತೂ ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್. ಬಿಗಿನಿಂಗ್ ಬಂದಾಗ ವಿಜಿ ಇಳಿದು ಆ ಗಲೀಲಿ ಹೋಗ್ತಾ ಇರ್ಬೇಕಾರೆ ಜನ ಮುತ್ಕೆ ಹಾಕೊಂಡಿರೋದು ನೋಡ್ಬಿಟ್ಟಿಲ್ಲ, ಆಗಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಹೊರಟೋಗೋಣ ಅನ್ನೋ ಥರ ಮೆಂಟಾಲಿಟಿ ಇತ್ತು. ಬಟ್ ಆಮೇಲೆ ಇವರೆಲ್ಲ ಕೊಟ್ಟಿರೋ ಒಂದು ಸಪೋರ್ಟು, ಒಂದು ಕೋಪ್ರೇಷನ್ ನೋಡ್ಬಿಟ್ಟು ಡೆಫಿನೆಟ್ಲಿ ಥ್ಯಾಂಕ್ಫುಲ್ ಟು ಶಿವಾಜಿನಗರ ಪೀಪಲ್. ಆ್ಯಂಡ್ ಬ್ಯೂಟಿಫುಲ್ ಮೂವಿ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೆಫಿನೆಟ್ ಆಗಿ ಥಿಯೇಟ್ರಿಗೆ ಹೋಗಿ, ನಾಳೆನೇ ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡೋದಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಮಯ ಸಮಾಚಾರ ನಿರಂತರ. ಕೊನೆಯದಾಗಿ ಎಲ್ಲರ ಕಡೆಯಿಂದ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್. ಥ್ಯಾಂಕ್ ಯು ವೆರಿ ಮಚ್. Shabiba, 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 Shabiba,